ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 3 ಡಿಸೆಂಬರ್ 2024ರ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಎಡಿಟೋರಿಯಲ್ ಟಾಪಿಕ್ಸ್ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್ ಸ್ಲಿಪ್ಸ್ ಟು 11-month ಲೋ ಆಫ್ 56.5 ಇನ್ ನವಂಬರ್. ಸೊ ಇಲ್ಲಿ ಕೀವರ್ಡ್ ಏನಂತಂದರೆ ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್ ಅನ್ನುವಂಥದ್ದು. ಸೊ ಇದು ಏನಾಗಿದೆ, ಭಾರತದಲ್ಲಿ ಇಳಿಕೆಯನ್ನು ಕಂಡಿದೆ ಅನ್ನುವಂಥದ್ದು. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಅಹೆಡ್ ಆಫ್ ಮೆಗಾ ಇವೆಂಟ್ ಇನ್ ಜನವರಿ UP ಡಿಕ್ಲೇರ್ಸ್ ಮಹಾಕುಂಭ ಏರಿಯಾ ಆಸ್ ಡಿಸ್ಟಿಕ್. ಸೊ ಇಲ್ಲಿ UP ಅಂತಂದರೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಮಹಾಕುಂಭ ಮೇಳ ನಡೆಯಲಿದೆ. ಸೊ ಈ ಒಂದು ಪ್ರದೇಶವನ್ನು, ಮಹಾಕುಂಭ ಏರಿಯಾ ಅನ್ನುವಂಥ ಪ್ರದೇಶವನ್ನು ಒಂದು ಹೊಸ ಜಿಲ್ಲೆಯಾಗಿ UP ಸರ್ಕಾರ ಏನು ಮಾಡಿದೆ, ಘೋಷಣೆಯನ್ನು ಮಾಡಿದ. ಸೊ ಇದರ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 1 ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡೀಲ್ಸ್ ಫಾರ್ 26 ರಫೇಲ್ MJs 3 ಸ್ಕಾರ್ಪಿಯನ್ ಸಬ್ಮರೈನ್ಸ್ ಟು ಬಿ ಸೈನ್ಡ್ ನೇವಿ ಚೀಫ್. ಸೊ ಇಲ್ಲಿ ಈ ರಫೇಲ್ ಆಗಿರ್ಬೋದು ಅಥವಾ ಈ 3 ಸ್ಕಾರ್ಪಿಯನ್ ಸಬ್ಮರೈನ್ ಆಗಿರ್ಬೋದು, ಇವುಗಳ ಕುರಿತು ಫ್ರಾನ್ಸ್ನೊಂದಿಗೆ ಏನು ಮಾಡಿದೆ ಅಂದರೆ ಭಾರತ ಮಹತ್ವದ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹಾಗೆ GS ಪೇಪರ್ 2 ಅಡಿಯಲ್ಲಿ ಇಂಡಿಯಾ ಆ್ಯಂಡ್ ಫ್ರಾನ್ಸ್, ಇಂಡಿಯಾ ಮತ್ತು ಫ್ರಾನ್ಸ್ ಸಂಬಂಧಗಳ ಅಡಿಯಲ್ಲಿ ಇದು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈ ಮಣಿಪುರ್ ರೆಕಾರ್ಡ್ಸ್ ಡಿಪ್ ಇನ್ ಕಾಫಿ ಕಲ್ಟಿವೇಷನ್ ಬೈ 32.13%. ಸೊ ಮಣಿಪುರದಲ್ಲಿ ಈ ಕಾಫಿ ಕಲ್ಟಿವೇಷನ್, ಈ ಒಂದು ಬೆಳೆಯ ಒಂದು ಪ್ರಮಾಣ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಈ ಮಣಿಪುರ್ ರೀಜನಲ್ಲಿ 32.13% ಏನೋ ಡಿಪ್ ಆಗಿದೆ, ಇಳಿಕೆಯಾಗಿದೆ. ಓಕೆ, ಸೊ ಈ ಒಂದು ಟಾಪಿಕಲ್ಲಿ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ನ್ಯೂ ಕ್ರೈಮ್ಸ್ ಓಲ್ಡ್ ಟೂಲ್. ಸೊ ಇಲ್ಲಿ ಹೊಸ ಅಪರಾಧಗಳು, ಆ ಒಂದು ಅಪರಾಧಗಳನ್ನ ಟ್ಯಾಕಲ್ ಮಾಡಲಿಕ್ಕೆ, ಸೊ ಅಥವಾ ನಿರ್ಮೂಲನೆಯನ್ನು ಮಾಡಲಿಕ್ಕೆ ಹಳೆಯದಾದಂಥ ತಂತ್ರಗಳನ್ನ ಇಲ್ಲಿ ಬಳಸಬೇಕು ಅನ್ನುವಂಥದ್ದು. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಅಂದರೆ ಈ ಅಂಗವಿಕಲರ ಕುರಿತು ಇರುವಂಥ ಟಾಪಿಕ್ ಆಗಿದೆ ಇದು. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅಂಗವಿಕಲರ ಕುರಿತು ಸರ್ಕಾರ ಯಾವೆಲ್ಲ ರೀತಿಯ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ಸೊ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಇವಾಗ ಈ ಒಂದು ಆರ್ಟಿಕಲ್ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್ ಸ್ಲಿಪ್ಸ್ ಟು 11-month ಲೋ ಆಫ್ 56.5 ಇನ್ ನವಂಬರ್. ಸೊ ಅಂದರೆ ಈ ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್ ಅನ್ನುವಂಥದ್ದು ಈ ಕಳೆದ 11 ತಿಂಗಳಲ್ಲಿ ಏನಾಗಿದೆ ಅಂದರೆ ಈ ಒಂದು ನವೆಂಬರ್ ತಿಂಗಳಲ್ಲಿ 56.5% ಏನಾಗಿದೆ, ಇಳಿಕೆಯನ್ನು ಕಂಡಿದೆ. ಸೊ ಇಲ್ಲಿ ಕೀವರ್ಡ್ ಏನಂತಂದರೆ ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್. ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್, ಎಕ್ಸ್ಪಾನ್ಷನ್ ಇಂಡೆಕ್ಸ್. ಎಸ್, ಸೊ ಇಲ್ಲಿ ಫ್ಯಾಕ್ಟರಿ ಅನ್ನುವಂಥದ್ದು, ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಬರುತ್ತಾ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನುವಂಥದ್ದು ಎಕಾನಮಿಯಲ್ಲಿ ಸೆಕೆಂಡರಿ ಸೆಕ್ಟರ್ನಲ್ಲಿ ಬರುತ್ತಾ. ಎಸ್, ಸೊ ಅಂದರೆ ಇದರರ್ಥ ಈ ಒಂದು ಫ್ಯಾಕ್ಟರಿಗಳಿಂದ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಿಂದ ಉತ್ಪಾದನೆಯಾಗುವಂಥ ಸರಕುಗಳಲ್ಲಿ ಏನಾಗಿದೆ ಅಂತಂದರೆ ಏನಾಗಿದೆ, ಇಳಿಕೆಯನ್ನು ಕಂಡಿದೆ. ಇವುಗಳ ಉತ್ಪಾದನೆಯಲ್ಲಿ ಇಳಿಕೆಯನ್ನು ಕಂಡಿದೆ. ಸೊ ಹೀಗಾಗಿ ಏನಾಗಿದೆ, ಈ ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್ ಅನ್ನುವಂಥದ್ದು ಭಾರತದಲ್ಲಿ ಕಡಿಮೆಯಾಗಿದೆ. ಸೊ ನಾವಿಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಮಹತ್ವ ಏನು ಅಂತ ನೋಡ್ತೀವಿ. ಸೊ ಅಂದರೆ ಈ ಒಂದು ಟಾಪಿಕನ್ನು ಅಥವಾ ಆರ್ಟಿಕಲ್ ನಾವು ಯಾವೆಲ್ಲ ಒಂದು ಡೈಮೆನ್ಷನ್ ಅಡಿಯಲ್ಲಿ ಸ್ಟಡಿಯನ್ನು ಮಾಡಬೇಕಾಗತ್ತೆ ಅಂದರೆ ಫಸ್ಟ್ ಒನ್, ಸೊ ಇದು ಯಾವ ಒಂದು ಸೆಕ್ಟರ್ ಅಡಿಯಲ್ಲಿ ಬರುತ್ತೆ ಫ್ಯಾಕ್ಟರಿ ಅನ್ನುವಂಥದ್ದು. ಸೊ ದಿಟ್ ಈಸ್ ದ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂಡರ್ ಸೆಕೆಂಡರಿ ಸೆಕ್ಟರ್. ಸೆಕೆಂಡರಿ ಅಂದರೆ ದ್ವಿತೀಯ ಒಂದು ವಲಯದಲ್ಲಿ ಬರುತ್ತೆ. ಸೊ ಈ ದ್ವಿತೀಯ ವಲಯ ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಮಹತ್ವ ಏನು ಎಕಾನಮಿಗೆ ಅಂತಂದರೆ ಇದು ಉದ್ಯೋಗ ಸೃಷ್ಟಿಯನ್ನು ಮಾಡುತ್ತೆ. ಸೊ ಕೈಗಾರಿಕೆಗಳು ಅಥವಾ ಈ ಇಂಡಸ್ಟ್ರಿಗಳು ಏನು ಮಾಡುತ್ತೆ, ಜನರಿಗೆ ಅಥವಾ ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸಿಕೊಡುತ್ತೆ. ಹಾಗೆ ಅಂತಿಮ ಸರಕು ಅಂದರೆ ಫೈನಲ್ ಗುಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ.
ಹಾಗೆ ರಫ್ತಿನಲ್ಲಿ ರಫ್ತು ಕೂಡ ಹೆಚ್ಚಿಸುವ ಮೂಲಕ ಇದು ಫಾರಿನ್ ಕರೆನ್ಸಿ ಹೆಚ್ಚಾಗಲಿಕ್ಕೆ ಕೂಡ ಏನಾಗುತ್ತೆ ಕಾರಣವಾಗುತ್ತೆ. ಸೊ ಇದು ಈ ರೀತಿ ಒಂದು ಮಹತ್ವವನ್ನು ಹೊಂದಿದ. ಸೊ ಇವಾಗ ಏನು ಇಳಿಕೆಯನ್ನು ಕಂಡಿದ, ಸೊ ಈ ಫ್ಯಾಕ್ಟರಿ ಒಂದು ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್ ಅನ್ನುವಂಥದ್ದು ಇದರ ಪರಿಣಾಮ ಯಾವ ರೀತಿ ಆಗುತ್ತೆ, ಏನಿದ್ರು ಪರಿಣಾಮ. ಸೊ ಈ ರೀತಿ ಇಳಿಕೆ ಆದರೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಂದರೆ, ಏನು ಉದ್ಯೋಗ ಹೆಚ್ಚಿಸುವಂಥ ಈ ಒಂದು ಮಹತ್ವವನ್ನು ಹೊಂದಿರುವಂಥ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ ಕೇಸ್ ಏನಾದರೂ ಇದರಲ್ಲಿ ಸರಕುಗಳ ಬೆಲೆ ಕಡಿಮೆ ಆದರೆ ಇದೇನಾಗುತ್ತೆ ಅಂತಂದರೆ ಇಲ್ಲಿ ನಿರುದ್ಯೋಗ ಹೆಚ್ಚಾಗಲಿಕ್ಕೆ ಕಾರಣವಾಗತ್ತೆ. ಹಾಗೆ ಇದು ಸರಕುಗಳ ಉತ್ಪಾದನೆಯಲ್ಲಿ ಕೂಡ ಏನಾಗುತ್ತೆ ಅಂದರೆ ಇಳಿಕೆ ಆಗಲಿಕ್ಕೆ ಕಾರಣವಾಗತ್ತೆ. ಹಾಗೆ ಇದು ರಫ್ತಿನ ಮೇಲೂ ಕೂಡ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಸೊ ಈ ರೀತಿ ಈ ಎಲ್ಲ ಡೈಮೆನ್ಷನ್ ಅಡಿಯಲ್ಲಿ ನಾವು ಈ ಒಂದು ಟಾಪಿಕನ್ನು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಇವಾಗ ಈ ಒಂದು ಆರ್ಟಿಕಲಲ್ಲಿ ಯಾವೆಲ್ಲ ಅಂಶಗಳನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಫ್ಯಾಕ್ಟರಿ ಆಕ್ಟಿವಿಟಿ ಎಕ್ಸ್ಪಾನ್ಷನ್ ಇಂಡೆಕ್ಸ್ ಸ್ಲಿಪ್ಸ್. ಸೊ ಸ್ಲಿಪ್ಸ್ ಮೀನ್ಸ್ ರೆಡ್ಯೂಸ್ ಅಂತ, ಡಿಕ್ರೀಸ್ ಅಂತ ಟು 11-month ಲೋ ಆಫ್ 56.5 ಇನ್ ನವಂಬರ್. ಸೊ ಇಲ್ಲಿ ಫ್ಯಾಕ್ಟರಿ ಆಕ್ಟಿವಿಟಿ ಇನ್ ಇಂಡಿಯಾಸ್ ಪ್ರೈವೇಟ್ ಸೆಕ್ಟರ್ ಹ್ಯಾಸ್ ಫಾಲನ್ ಟು 11-month ಲೋ ಆಫ್ 56.5. ಸೊ ಇಲ್ಲಿ ಭಾರತೀಯ ಒಂದು ಈ ಖಾಸಗಿ ವಲಯದಲ್ಲಿನ ಫ್ಯಾಕ್ಟ್ರಿ ಆಕ್ಟಿವಿಟೀಸ್. ಸೊ ಇಲ್ಲಿ ಫ್ಯಾಕ್ಟ್ರಿ ಆಕ್ಟಿವಿಟಿ ಅಂತಂದರೆ ಸೊ ಫ್ಯಾಕ್ಟ್ರಿಯ ಕೆಲಸ ಇಲ್ಲೇನು ಮಾಡುತ್ತಾ ಸರಕುಗಳನ್ನ ಉತ್ಪಾದನೆಯನ್ನು ಮಾಡುತ್ತಾ ಈ ಸರಕುಗಳ ಉತ್ಪಾದನೆಯಲ್ಲಿ ಏನಾಗಿದೆ ಅಂತಂದರೆ ಇಳಿಕೆಯಾಗಿದೆ. ಸೊ ಇದು ಏನು ಇಂಡಿಕೇಟ್ ಮಾಡುತ್ತಾ, ಸೊ ಫ್ಯಾಕ್ಟ್ರಿ ಆಕ್ಟಿವಿಟಿ ಅನ್ನೋಂಥದ್ದು ಲೋ ಆಗಿದೆ ಅಂತಾರೆ. ಇದರ ಅರ್ಥ ಇಂಡಿಕೇಟಿಂಗ್ ಅ ಸ್ಲೋ ಡೌನ್ ಇನ್ ಇಂಡಸ್ಟ್ರಿಯಲ್ ಗ್ರೋತ್, ಅಂದರೆ ಈ ಕೈಗಾರಿಕೆಗಳ ಅಭಿವೃದ್ಧಿ ಗ್ರೋತ್ ಅಥವಾ ಬೆಳವಣಿಗೆ ಅನ್ನುವಂಥದ್ರಲ್ಲಿ ಏನಾಗ್ತಾ ಇದೆ ಇಲ್ಲಿ ಇಳಿಮುಖವಾಗ್ತಾ ಇದೆ ಅನ್ನುವಂಥದ್ದನ್ನ ಇದು ಸೂಚಿಸುತ್ತೆ. ಹಾಗೆ ದಿಸ್ ಡಿಕ್ಲೈನ್ ಫಾಲೋಸ್ ಅ ವೀಕ್ ಥರ್ಡ್ ಕ್ವಾರ್ಟರ್ ವೇರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ವಾಸ್ ಓನ್ಲಿ 2.2%. ಡಿಸ್ಪೈಟ್ ದಿ ಡ್ರಾಪ್ ನ್ಯೂ ಎಕ್ಸ್ಪೋರ್ಟ್ ಆರ್ಡರ್ಸ್ ಸರ್ಜ್ಡ್ ಸಜೆಸ್ಟಿಂಗ್ ಸಮ್ ಆಪ್ಟಿಮಿಸಮ್ ಇನ್ ದ ಮಾರ್ಕೆಟ್. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಈ ರೀತಿ ಒಂದು ಕುಸಿತ ಅನ್ನುವಂಥದ್ದು ಕಂಡು ಬರ್ತಾ ಇದ್ರೂ ಕೂಡ ಏನಾಗಿದೆ, ಯಾಕೆ ಇದರ ಮೇಜರ್ ರೀಸನ್ ಏನು ಅಂತಂದರೆ ಸೊ ನ್ಯೂ ಎಕ್ಸ್ಪೋರ್ಟ್ ಆರ್ಡರ್ ಸರ್ಜ್ಡ್ ಅಂದರೆ ಏನು ಈ ಕೈಗಾರಿಕೆಗಳಲ್ಲಿ ಬಳಸುವಂಥ ಇನ್ಪುಟ್ಸ್ ಅಥವಾ ಇದಕ್ಕೆ ಬೇಕಾಗಿರುವಂಥ ರಾ ಮಟೀರಿಯಲ್ಸ್ ಏನಿರುತ್ತೆ ಅಥವಾ ಕಚ್ಚಾ ವಸ್ತುಗಳ ಬೆಲೆ ಅನ್ನುವಂಥದ್ದು ಏರಿಕೆ ಆಗ್ತಾ ಇದೆ. ಹಾಗೆ ರೈಸಿಂಗ್ ಇನ್ಪುಟ್ ಕಾಸ್ಟ್ ಲೆಡ್ ಟು ದ ಫಾಸ್ಟೆಸ್ಟ್ ಪ್ರೈಸ್ ಇನ್ಕ್ರೀಸ್ ಇನ್ ಓವರ್ ಅ ಡಿಕೇಟ್. ಸೊ ಇಲ್ಲಿ ಏನಾಗಿದೆ ಈ ಒಂದು ಕಚ್ಚಾ ವಸ್ತುಗಳ ಅಥವಾ ರಾ ಮಟೀರಿಯಲ್ಸ್ಗಳ ಒಂದು ಬೆಲೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಏರಿಕೆ ಅನ್ನುವಂಥದ್ದು ಆಗ್ತಾ ಇದೆ. ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಈ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಅನ್ನುವಂಥದ್ದು ಇಲ್ಲಿ ಡೌನ್ಫಾಲ್ ಆಗ್ತಾ ಇರುವಂಥದ್ದು. ಎಸ್, ಸೊ ಈ ರೀತಿ ಕಡಿಮೆ ಆದರೆ ಇಂಡಸ್ಟ್ರಿಯಲ್ ಗ್ರೋತ್ ಅನ್ನುವಂಥದ್ದು ಕಡಿಮೆ ಆದರೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಡಿಕ್ಲೈನಿಂಗ್ ಗ್ರೋತ್. ದ ಡ್ರಾಪ್ ಇನ್ ದ ಫ್ಯಾಕ್ಟರಿ ಆಕ್ಟಿವಿಟಿ ಇಂಡೆಕ್ಸ್ ಟು 56.5 ಇಂಡಿಕೇಟ್ಸ್. ಸೊ ಇಲ್ಲಿ ಈ ಫ್ಯಾಕ್ಟ್ರಿ ಇಂಡೆಕ್ಸ್ ಆಕ್ಟಿವಿಟಿ ಇಂಡೆಕ್ಸ್ನಲ್ಲಿ ಡ್ರಾಪ್ ಆಗಿರೋದ್ರಿಂದ ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ. ಎಸ್, ಸೊ ಇದು ಸಿಗ್ನಿಫಿಕೆಂಟ್ ಸ್ಲೋ ಡೌನ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಅಂದರೆ ಈ ಉತ್ಪಾದನಾ ವಲಯದಲ್ಲಿ ಕುಸಿತ ಕಾಣ್ತಾ ಇದೆ, ಅಂದರೆ ಸರಕುಗಳ ಉತ್ಪಾದನೆಯಲ್ಲಿ ಕುಸಿತವನ್ನು ಕಾಣ್ತಾ ಇದೆ ಅನ್ನುವಂಥ ಅಂಶಗಳನ್ನ ಇದು ಇಲ್ಲಿ ಸೂಚಿಸುತ್ತೆ. ಹಾಗೆ ಪ್ರೈಸ್ ಪ್ರೆಷರ್. ಸೊ ಅಂದರೆ ಇಲ್ಲಿ ಬೆಲೆಯ ಒತ್ತಡ ಯಾವ ರೀತಿ ಇರುತ್ತೆ. ಸೊ ಒಂದು ಕಡೆ ಇವಾಗ ಫ್ಯಾಕ್ಟ್ರಿಗಳಿರುತ್ತೆ, ಆ ಫ್ಯಾಕ್ಟ್ರಿಗಳಿಗೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳು ಏನಿರುತ್ತೆ ಸೊ ಇಲ್ಲಿ ದುಬಾರಿ ಆಗಿರುತ್ತೆ. ಸೊ ಈ ದುಬಾರಿ ಆಗಿರುವಂಥ ಕಚ್ಚಾ ವಸ್ತುಗಳ ಬೆಲೆ ಏನಿರುತ್ತೆ ಇದನ್ನು ಇವರೇನು ಮಾಡ್ತಾರೆ ಅಂದರೆ ಗ್ರಾಹಕರ ಮೇಲೆ ವಿಧಿಸ್ತಾರೆ. ಸೊ ತಮ್ಮ ಒಂದು ಮೇಲಿನ ಈ ಒಂದು ಬೆಲೆಯ ಒತ್ತಡವನ್ನು ಅವರು ಗ್ರಾಹಕರಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ಇದರರ್ಥ ವಸ್ತುಗಳ ಏನು ಫ್ಯಾಕ್ಟ್ರಿಗಳು ಉತ್ಪಾದನೆ ಮಾಡಿರುವಂಥ ಸರಕುಗಳ ಬೆಲೆಯಲ್ಲಿ ಏನಾಗುತ್ತೆ ಏರಿಕೆ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಎಕ್ಸ್ಪೋರ್ಟ್ ರೆಸಿಲೆನ್ಸ್. ಸೊ ಈ ರೀತಿ ಬೆಲೆಗಳಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಏನಂತಂದರೆ ಒಂದು ಕಡೆ ಇವಾಗ ಪಾಸಿಟಿವ್ ಟ್ರೆಂಡನ್ನು ಕೂಡ ಇದು ಏನು ಮಾಡುತ್ತಂದರೆ ಹೆಚ್ಚಿಸುತ್ತೆ. ಸೊ ಅಂದರೆ ಇಲ್ಲಿ ಏನಾಗುತ್ತೆ ಫಾರಿನ್ ಕರೆನ್ಸಿ ಅನ್ನುವಂಥದ್ದು ಏನಾಗುತ್ತೆ ಗೇನ್ ಆಗುತ್ತೆ ಭಾರತಕ್ಕೆ. ಸೊ ವಿಶೇಷವಾಗಿ ಏನಂತಂದರೆ ಇಲ್ಲಿ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಡೆವಲಪ್ಡ್ ಕಂಟ್ರೀಸ್ ಸೊ ಏನು ಮಾಡುತ್ತೆ ಅಂದರೆ ಈ ರೀತಿಯ ಸರಕುಗಳನ್ನ ಏನು ಮಾಡುತ್ತೆ ಅಂದರೆ ಹೆಚ್ಚಾಗಿ ಇಲ್ಲಿ ಡಿಮ್ಯಾಂಡನ್ನು ಮಾಡುತ್ತಾ. ಹಾಗೆ ಇನ್ವೆಂಟರಿ ಅಡ್ಜಸ್ಟ್ಮೆಂಟ್. ದ ಅನ್ಯೂಜುವಲ್ ಇನ್ಕ್ರೀಸ್ ಇನ್ ದ ಫಿನಿಶ್ಡ್ ಗುಡ್ಸ್ ಸ್ಟಾಕ್ ಸಜೆಸ್ಟ್ ದಟ್ ಪ್ರೊಡಕ್ಷನ್ ಲೆವೆಲ್ಸ್ ಹ್ಯಾವ್ ಔಟ್ಪೇಸ್ಡ್ ಎಂಡ್ ಯೂಸರ್ ಡಿಮ್ಯಾಂಡ್ ಇಂಡಿಕೇಟಿಂಗ್ ಪಾಸಿಬಲ್ ಓವರ್ ಪ್ರೊಡಕ್ಷನ್ ಆಫ್ ವೀಕ್ನಿಂಗ್ ಡೊಮೆಸ್ಟಿಕ್ ಕನ್ಸಂಪ್ಷನ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಳಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂದರೆ ಈ ಒಂದು ಇಂಡಸ್ಟ್ರಿಗಳ ಒಂದು ಸರಕುಗಳ ಉತ್ಪಾದನೆಯಲ್ಲಿ ಏನಾಗ್ತಾ ಇದೆ ಅಂದರೆ ವೇರಿಯೇಷನ್ ಆಗ್ತಾ ಇದೆ.
ಹಾಗೆ ಎಂಪ್ಲಾಯ್ಮೆಂಟ್ ಗ್ರೋತ್ ಅಂದರೆ ಈ ಒಂದು ಉದ್ಯೋಗದ ಬೆಳವಣಿಗೆ ಅನ್ನುವಂಥದ್ದು. ಕಂಟಿನ್ಯೂಯಿಂಗ್ ಹೈರಿಂಗ್ ಇಂಡಿಕೇಟ್ಸ್ ಕಾನ್ಫಿಡೆನ್ಸ್. ಸೊ ಈ ರೀತಿ ಇಂಡಸ್ಟ್ರಿಯಲ್ ಗ್ರೋತ್ ಅನ್ನುವಂಥದ್ದು ಅಥವಾ ಸರಕುಗಳ ಉತ್ಪಾದನೆ ಆಗ್ತಾ ಇದ್ರೂ ಕೂಡ ಏನಾಗ್ತಾ ಇದೆ ಅಂದರೆ ಇಲ್ಲಿ ಹೈರಿಂಗ್ ಆಗ್ತಾ ಇದೆ. ಅಂದರೆ ಆ ಕಾರ್ಮಿಕರು ಈ ಒಂದು ಕೈಗಾರಿಕೆಗಳಲ್ಲಿ ಏನಾಗ್ತಾ ಇದ್ದಾರೆ, ನೇಮಕಗೊಳ್ತಾ ಇದ್ದಾರೆ. ಸೊ ಬಟ್ ದ ರೆಡ್ಯೂಸ್ ಪೇಸ್ ಸಜೆಸ್ಟ್ ದಟ್ ಕಾಜನ್ ಆಸ್ ಫಸ್ಟ್ ನ್ಯಾವಿಗೇಟ್ ಎಕನಾಮಿಕ್ ಅನ್ಸರ್ಟನಿಟಿ. ಸೊ ಇಲ್ಲಿ ಎಕನಾಮಿಕ್ ಅನ್ಸರ್ಟನಿಟಿ ಅಂತಂದರೆ ಏನಾಗುತ್ತೆ, ರಾ ಮಟೀರಿಯಲ್ಗಳ ಒಂದು ಬೆಲೆ ಏರಿಕೆಯಿಂದ ಈ ರೀತಿಯ ಒಂದು ಬೆಳವಣಿಗೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ನೆಕ್ಸ್ಟ್ ಒನ್ ಸೆಕ್ಟೋರಲ್ ಕಾಂಪಿಟೇಷನ್. ಸೊ ವಲಯವಾರು ಯಾವ ರೀತಿ ಸ್ಪರ್ಧೆ ಇದೆ ಅನ್ನುವಂಥದ್ದು. ದ ಕ್ಲಾಶ್ ಬಿಟ್ವೀನ್ ದ ಫೇವರೇಬಲ್ ಡಿಮ್ಯಾಂಡ್ ಕಂಡೀಷನ್ಸ್ ಆ್ಯಂಡ್ ಇಂಟೆನ್ಸ್ ಕಾಂಪಿಟೇಷನ್ ಇಂಪ್ಲೈಸ್ ದಟ್ ಫರ್ಮ್ಸ್ ಮೇ ನೀಡ್ ಟು ಇನ್ನೋವೇಟ್ ಆರ್ ಇಂಪ್ರೂವ್ ಎಫಿಷಿಯನ್ಸಿ ಟು ಮೇಂಟೈನ್ ಮಾರ್ಜಿನ್ಸ್ ಇನ್ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್. ಸೊ ಏನಿವಾಗ ಇಲ್ಲಿ ಕೈಗಾರಿಕೆಗಳ ನಡುವೆ ಯಾವ ರೀತಿ ಇಲ್ಲಿ ಸ್ಪರ್ಧೆ ಇದೆ ಅಂತಂದರೆ ಬೆಲೆಗಳನ್ನು ನಿಯಂತ್ರಣ ಮಾಡುವಂಥದ್ದು. ಸೊ ಈ ರೀತಿಯ ಒಂದು ಸ್ಪರ್ಧೆ ಅನ್ನುವಂಥದ್ದು ಇಲ್ಲಿ ಕೈಗಾರಿಕೆಗಳ ನಡುವೆ ಕಂಡು ಬರ್ತಾ ಇದೆ. ಹಾಗೆ ಎಕನಾಮಿಕ್ ಔಟ್ಲುಕ್. ಸೊ ಆರ್ಥಿಕ ಒಂದು ಮುನ್ನೋಟ ಯಾವ ರೀತಿ ಇದೆ ಅಂತಂದರೆ ದ ಇನ್ವೆಂಟ್ರಿ ಮಿಸ್ ಮ್ಯಾಚಸ್ ಆ್ಯಂಡ್ ದ ಕಾಂಪಿಟೇಟಿವ್ ಪ್ರೆಷರ್ ಸಿಗ್ನಲ್ ನೀಡ್ ಫಾರ್ ಸ್ಟ್ರಾಟಜಿಕ್ ಅಡ್ಜಸ್ಟ್ಮೆಂಟ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಟು ಸಸ್ಟೈನ್ ಗ್ರೋತ್. ಸೊ ಇಲ್ಲಿ ಸುಸ್ಥಿರ ಒಂದು ಬೆಳವಣಿಗೆಗೆ ಏನು ಬೇಕಾಗಿದೆ ಅಂತಂದರೆ ಸೊ ಇಲ್ಲಿ ಒಂದು ಸ್ಟ್ರಾಟಜಿಕ್ ಅಡ್ಜಸ್ಟ್ಮೆಂಟ್, ಒಂದು ಕಾರ್ಯತಂತ್ರದ ಹೊಂದಾಣಿಕೆ ಅನ್ನುವಂಥದ್ದು ಬೇಕಾಗಿದೆ. ಹಾಗೆ ಒಂದು ಸ್ಪರ್ಧಾತ್ಮಕ ಏನಾಗಿದೆ ಅಂದರೆ ಒತ್ತಡ ಏನಾಗಿದೆ ಅಂದರೆ ಇದರಿಂದ ನಿವಾರಣೆಯನ್ನು ಹೊಂದುವಂಥದ್ದು ಸೊ ಇಲ್ಲಿ ತುರ್ತು ಅಗತ್ಯವಾಗಿದೆ. ಸೊ ನೆಕ್ಸ್ಟ್ ಟಾಪಿಕ್, ಅಹೆಡ್ ಆಫ್ ಮೆಗಾ ಇವೆಂಟ್ ಇನ್ ಜನವರಿ UP ಡಿಕ್ಲೇರ್ಸ್ ಮಹಾಕುಂಭ ಏರಿಯಾ ಅ ಡಿಸ್ಟಿಕ್. ಸೊ ಇಲ್ಲಿ ಕೀವರ್ಡ್ ಏನಂತಂದರೆ ಮಹಾಕುಂಭ ಮೇಳ. ಎಸ್, ಸೊ ಈ ಒಂದು ಇವೆಂಟ್ ಇಲ್ಲಿ UPಯಲ್ಲಿ ಏನು ಆಗಲಿದೆ ಅಂದರೆ ಜನವರಿಯಲ್ಲಿ ಈ ಒಂದು ಇವೆಂಟ್ ನಡೆಯಲಿದೆ. ಸೊ ಇಲ್ಲಿ ಏನಂತಂದರೆ ಈ ಉತ್ತರ ಪ್ರದೇಶದಲ್ಲಿ ಬರುವಂಥ ಈ ಮಹಾಕುಂಭ ಏರಿಯಾ, ಈ ಮಹಾಕುಂಭ ಅನ್ನುವಂಥ ಏರಿಯಾವನ್ನು ಹೊಸ ಜಿಲ್ಲೆಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಉತ್ತರ ಪ್ರದೇಶ ಘೋಷಣೆಯನ್ನು ಮಾಡಿದ್ದಾರೆ. ಓಕೆ, ಸೊ ಇಲ್ಲಿಯವರೆಗೆ ಏನಂತಂದರೆ UPಯಲ್ಲಿ 75 ಜಿಲ್ಲೆಗಳಿದ್ದು, ಸೊ ಇಲ್ಲಿ ಮಹಾಕುಂಭ ಕುಂಭ ಏರಿಯಾವನ್ನು ಸೊ ಇಲ್ಲಿ ಜಿಲ್ಲೆಯಾಗಿ ಘೋಷಣೆ ಮಾಡುವ ಮೂಲಕ 76ನೇ ಜಿಲ್ಲೆಯಾಗಿ 17th ಡಿಸ್ಟಿಕ್ ಆಗಿ ಸೊ ಈ ಒಂದು ಮಹಾಕುಂಭ ಏರಿಯಾ ಅನ್ನುವಂಥದ್ದು ಇಲ್ಲಿ ರೂಪುಗೊಂಡಿದೆ, ಮಹಾಕುಂಭ ಮೇಳ ಡಿಸ್ಟಿಕ್ ಅಂತ. ಸೊ ರೀಸೆಂಟ್ಲಿ ದ ಉತ್ತರ ಪ್ರದೇಶ್ ಗೌರ್ಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ದಿ ಮಹಾಕುಂಭ ಏರಿಯಾ ಇನ್ ಪ್ರಯಾಗರಾಜ್ ಆಸ್ ಅ ನ್ಯೂ ಡಿಸ್ಟಿಕ್. ಸೊ ಇಲ್ಲಿ ಇತ್ತೀಚೆಗೆ ಉತ್ತರ ಪ್ರದೇಶದ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ ಮಹಾಕುಂಭ ಏರಿಯಾವನ್ನು ಅಂದರೆ ಇದೆಲ್ಲಿ ಬರುತ್ತೆ, ಪ್ರಯಾಗರಾಜದಲ್ಲಿ ಬರುತ್ತೆ. ಸೊ ಇದನ್ನು ಒಂದು ಹೊಸ ಜಿಲ್ಲೆಯಾಗಿ ಸರ್ಕಾರದವ್ರು ಏನು ಮಾಡಿದ್ದಾರೆ, ಇದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇಟ್ ವಾಸ್ ಮೇಡ್ ಅ ಸ್ಟ್ರೀಮ್ಲೈನ್ಡ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಅಪ್ಕಮಿಂಗ್ ಕುಂಭಮೇಳ ಶೆಡ್ಯೂಲ್ ಫಾರ್ ಜನವರಿ 2025. ಸೊ ಈ ಮಹಾಕುಂಭ ಮೇಳ ಅನ್ನುವಂಥದ್ದು ಜನವರಿ ಟು ಫೆಬ್ರವರಿಗೆ ನಡೆಯಲಿದೆ. ಸೊ ಈ ಒಂದು ಹಂತದಲ್ಲಿ ಅದರ ಆಡಳಿತಾತ್ಮಕ ಒಂದು ಹಿನ್ನೆಲೆಯಲ್ಲಿ ಸೊ ಈ ಒಂದು ಜಿಲ್ಲೆಯನ್ನು ಅಥವಾ ಈ ಒಂದು ಪ್ರದೇಶವನ್ನು ಹೊಸ ಜಿಲ್ಲೆಯಾಗಿ ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ದ ನೋಟಿಫಿಕೇಶನ್ ವಾಸ್ ಇಸ್ಯೂಡ್ ಅಂಡರ್ ಸೆಕ್ಷನ್ 2 ಸಬ್ಕ್ಲಾಸ್ TH ಆಫ್ ದ ಉತ್ತರ ಪ್ರದೇಶ ಪ್ರಯಾಗರಾಜ ಮೇಳ ಅಥಾರಿಟಿ ಪ್ರಯಾಗರಾಜ್ ಆ್ಯಕ್ಟ್ 2017. ಸೊ ಅಂದರೆ ಈ ಒಂದು ಕಾಯ್ದೆಯ ಮೂಲಕ ಏನು ಮಾಡಿದ್ದಾರೆ ಅಂತಂದರೆ ಒಂದು ನೋಟಿಫಿಕೇಶನ್ ಮೂಲಕ ಅಂದರೆ ಅಧಿಸೂಚನೆಯ ಮೂಲಕ ಸೊ ಈ ಒಂದು ಏನು ಪ್ರದೇಶವನ್ನು ಇಲ್ಲಿ ಜಿಲ್ಲೆಯನ್ನಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇಟ್ ಅಫಿಷಿಯಲಿ ಡಿಕ್ಲೇರ್ಸ್ ದಿ ಮಹಾಕುಂಭ ಮೇಳ ಡಿಸ್ಟ್ರಿಕ್ಟ್ ಫಾರ್ ಆರ್ಗನೈಸಿಂಗ್ ದಿ ಮಹಾಕುಂಭಂ 2025. ಏನು ಈ 2025ರಲ್ಲಿ ಮಹಾಕುಂಭ ಮೇಳ ಏನು ನಡೆಯಲಿದೆ, ಸೊ ಅದರ ಭಾಗವಾಗಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಪ್ರದೇಶವನ್ನು ಜಿಲ್ಲೆಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಇದರ ಅಡಿಯಲ್ಲಿ ಏನು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಒಬ್ಬ ಅಧಿಕಾರಿಯನ್ನು ಕೂಡ ಇಲ್ಲಿ ನೇಮಕವನ್ನು ಮಾಡಿದ್ದಾರೆ. ಮೇಳ ಅಧಿಕಾರಿ ಅನ್ನುವಂಥದ್ದು, ಮೇಳ ಅಧಿಕಾರಿ ವಾಸ್ ಮೇಡ್ ದ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆಫ್ ದ ನ್ಯೂ ಡಿಸ್ಟಿಕ್. ಸೊ ಹೊಸ ಜಿಲ್ಲೆಯ ಒಂದು ಅಧಿಕಾರಿಯಾಗಿ ಈ ಮೇಳ ಅಧಿಕಾರಿ, ಈ ಹೊಸ ಜಿಲ್ಲೆಯ ಆಡಳಿತ ಅಧಿಕಾರಿಯಾಗಿ ಈ ಮೇಳ ಅಧಿಕಾರಿಯವರನ್ನು ಇಲ್ಲಿ ಮಾಡಲಾಗಿದೆ. ಸೊ ಇಲ್ಲಿ ಈ ಒಂದು ಮೇಳ ಅಧಿಕಾರಿಯ ಅಧಿಕಾರಿಗಳೇನು, ಪವರ್ಸ್ ಅಂದರೆ ಅಧಿಕಾರಗಳು ಮತ್ತು ಅವರ
ರೆಸ್ಪಾನ್ಸಿಬಿಲಿಟಿ, ಅವರ ಒಂದು ಹೊಣೆಗಾರಿಕೆ ಏನು ಅನ್ನುವಂಥದ್ದು. ಎಸ್, ಸೊ ಫಸ್ಟ್ ಒನ್, ದ ಮೇಳ ಅಧಿಕಾರಿ, ಕುಂಭಮೇಳ ಪ್ರಯಾಗರಾಜ್ ವಿಲ್ ಹೋಲ್ಡ್ ಪವರ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಸೊ ಇಲ್ಲಿ ಏನಂತಂದರೆ ಈ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಇರುವಂಥ ಅಧಿಕಾರ ಇವರಿಗೆ ಇರುತ್ತಾ. ಹಾಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡರ್ ದ ಸೆಕ್ಷನ್ 14 ಆ್ಯಂಡ್ ರಿಲೆವೆಂಟ್ ಸೆಕ್ಷನ್ ಆಫ್ ದ ಇಂಡಿಯನ್ ಸಿವಿಲ್ ಡಿಫೆನ್ಸ್ ಕೋಡ್ 2023. ಸೊ ಈ ಒಂದು ಕೋಡ್ ಪ್ರಕಾರ ಇವರಿಗೆ ಅಂದರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮತ್ತು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಇರುವಂಥ ಅಧಿಕಾರ ಈ ಒಂದು ಮೇಳ ಅಧಿಕಾರಿ ಅವರಿಗೆ ಇರುತ್ತಾ. ಹಾಗೆ ದ ಮೇಳ ಅಧಿಕಾರಿ ವಿಲ್ ಆಲ್ಸೋ ಪೊಸೆಸ್ ಆಲ್ ದ ಪವರ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಹಾಗೆ ಇವರಿಗೆ ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಹೊಂದಿರುವಂಥ ಮತ್ತು ಕಲೆಕ್ಟರ್ ಅವರು ಹೊಂದಿರುವಂಥ ಎಲ್ಲ ಅಧಿಕಾರಗಳನ್ನು ಕೂಡ ಇವರು ಹೊಂದಿರ್ತಾರೆ. ಹಾಗೆ ಮಹಾಕುಂಭ, ಸೊ ಈ ಒಂದು ಇವೆಂಟ್ ಬಗ್ಗೆ ನೋಡೋದಾದರೆ, ಕುಂಭಮೇಳ ಕಮ್ಸ್ ಅಂಡರ್ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್. ಸೊ ಅದನ್ನು ಶಾರ್ಟಾಗಿ ಯುನೆಸ್ಕೋ ಅಂತ ಕರಿತೀವಿ. ಅದರ ಒಂದು ರೀಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ. ಅಂದರೆ ಇದು ಮಹಾಕುಂಭ ಅನ್ನುವಂಥದ್ದು ಈ ವಿಶ್ವಸಂಸ್ಥೆಯ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಡಿಯಲ್ಲಿ ಬರುತ್ತಾ. ಎಸ್, ಸೊ ಇದು ಇಟ್ ಟೇಕ್ಸ್ ಪ್ಲೇಸಿಂದ ಇದು ಹಾಗಿದ್ರೆ ಈ ಒಂದು ಇವೆಂಟ್ ಯಾವ ಒಂದು ರೀಜನಲ್ಲಿ ನಡೆಯುತ್ತಾ. ಸೊ ಇಟ್ ಟೇಕ್ಸ್ ಪ್ಲೇಸ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ಗೋದಾವರಿ ರಿವರ್. ಸೊ ಈ ನಾಸಿಕ್ನ ಗೋದಾವರಿ ನದಿ ದಡದಲ್ಲಿ ಆಗತ್ತೆ. ಹಾಗೆ ದ ಶಿಪ್ರಾ ರಿವರ್ ಇನ್ ಉಜ್ಜಯಿನಿಯ ಶಿಪ್ರಾ ನದಿಯ ದಡದ ಮೇಲೆ, ಹಾಗೆ ಹರಿದ್ವಾರದ ಗಂಗಾ ನದಿಯ ಮೇಲೆ ಈ ಒಂದು ಇವೆಂಟನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಹಾಗೆ ಆ್ಯಂಡ್ ದ ಕನ್ಫ್ಲೂಯೆನ್ಸ್ ಆಫ್ ಗಂಗಾ, ಯಮುನಾ ಆ್ಯಂಡ್ ದ ಮೈಥಿಕಲ್ ಸರಸ್ವತಿ ರಿವರ್ ಇನ್ ದ ಪ್ರಯಾಗರಾಜ್. ಸೊ ಮತ್ತೆ ಇದನ್ನು ಒಟ್ಟಾರೆಯಾಗಿ 4 ರೀಜನ್ಗಳಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ. ಸೊ ಫಸ್ಟ್ ಒನ್ ಈಸ್ ನಾಸಿಕ್, ಸೊ ಅದು ಗೋದಾವರಿ ನದಿಯ ಮೇಲೆ, ಹಾಗೆ ಉಜ್ಜಯಿನಿಯಲ್ಲಿ ಶಿಪ್ರಾ ನದಿಯ ಮೇಲೆ, ಹಾಗೆ ಹರಿದ್ವಾರದಲ್ಲಿ ಗಂಗಾ ನದಿಯ ಮೇಲೆ, ಮತ್ತು ಈ ಪ್ರಯಾಗರಾಜದಲ್ಲಿ ಈ ಗಂಗಾ ನದಿ, ಯಮುನಾ ಮತ್ತು ಈ ಒಂದು ಪೌರಾಣಿಕ ಸರಸ್ವತಿ ನದಿಗಳು ಎಲ್ಲಿ ಕನ್ಫ್ಲುಯೆನ್ಸ್ ಆಗುತ್ತೆ ಅಥವಾ ಸಂಗಮವಾಗುತ್ತೆ ಅಂದರೆ ಕೂಡತ್ತೆ, ಅಲ್ಲಿ ಇದನ್ನೇನು ಮಾಡ್ತಾರೆ ಅಂತಂದರೆ ಈ ಒಂದು ಇವೆಂಟನ್ನು ಸೆಲೆಬ್ರೇಟನ್ನು ಮಾಡಲಾಗತ್ತೆ. ಸೊ ಅದಕ್ಕೆ ಇಲ್ಲಿ ಎಲ್ಲಿ ಕನ್ಫ್ಲುಯೆನ್ಸ್ ಆಗುತ್ತೆ, ಸೊ ಅದನ್ನು ನಾವಿಲ್ಲಿ ಸಂಗಮ ಅಂತ ಕರಿತೀವಿ. ಸಂಗಮ ಅಂತಂದರೆ ಕೂಡುವುದು ಅಂತ ಅರ್ಥ. ಸೊ ಆ್ಯಸ್ ಇಟ್ ಈಸ್ ಹೆಲ್ಡ್ ಇಟ್ ಇನ್ 4 ಡಿಫ್ರೆಂಟ್ ಸೈಟ್ಸ್ ಇನ್ ಇಂಡಿಯಾ. ಸೊ ಇದನ್ನು 4 ಭಾಗಗಳಲ್ಲಿ ಏನು ಮಾಡಲಾಗತ್ತೆ, ಆಚರಣೆಯನ್ನು ಮಾಡಲಾಗತ್ತೆ ಅಥವಾ ಕಂಡಕ್ಟ್ ಮಾಡಲಾಗತ್ತೆ. ಹಾಗೆ ದ ಓವರ್ ಮಂತ್ ಲಾಂಗ್ ಫೇರ್ ಈಸ್ ಮಾರ್ಕ್ಡ್ ಬೈ ದಿ ಕನ್ಸ್ಟ್ರಕ್ಷನ್ ಆಫ್ ಎ ಮ್ಯಾಸಿವ್ ಟೆಂಟೆಡ್ ಟೌನ್ಶಿಪ್. ಅಂದರೆ ಏನು ಇದು ಸುದೀರ್ಘವಾಗಿ 1 ತಿಂಗಳು ಏನು ನಡೆಯುತ್ತಾ, ಸೊ ಈ ಒಂದು ಸಂದರ್ಭದಲ್ಲಿ ಏನು ಮಾಡಲಾಗತ್ತೆ, ಅಲ್ಲಿ ಟೆಂಟನ್ನು ಹಾಕಲಾಗತ್ತೆ. ಹಾಗೆ ಕಂಪ್ಲೀಟ್ ವಿತ್ ಕಾಟೇಜಸ್, ಹಟ್ಸ್, ಪ್ಲ್ಯಾಟ್ಫಾರ್ಮ್ಸ್, ಸಿವಿಕ್ ಫೆಸಿಲಿಟೀಸ್, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೆಕ್ಯೂರಿಟಿ ಮೆಜರ್ಸ್. ಸೊ ಇಲ್ಲಿ ಏನು ಲಕ್ಷಾಂತರ ಜನರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಇವೆಂಟ್ಗೆ ಇಲ್ಲಿ ಭಾಗಿಯಾಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಅವರಿಗೆ ಗುಡಿಸಲಾಗಿರ್ಬೋದು, ಅಥವಾ ನಾಗರಿಕೆ ಬೇಕಾಗಿರುವಂಥ ಹಲವಾರು ಮೂಲ ಸೌಕರ್ಯಗಳನ್ನು ಕೂಡ ಇಲ್ಲಿ ಒದಗಿಸಲಾಗುತ್ತೆ. ಭದ್ರತೆಯ ದೃಷ್ಟಿಯಿಂದ ಹಲವಾರು ರೀತಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಇರ್ತಾರೆ. ಸೊ ಈ ರೀತಿಯ ಒಂದು ಇವೆಂಟ್ ಅನ್ನುವಂಥದ್ದು ಅಲ್ಲಿ ಆಗತ್ತೆ. ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಡೀಲ್ಸ್ ಫಾರ್ 26 ರಫೇಲ್ MZ-3 ಸ್ಕಾರ್ಪಿಯನ್ ಸಬ್ಮರೈನ್ಸ್ ಟು ಬಿ ಸೈನ್ಡ್ ನೇವಿ ಚೀಫ್. ಸೊ ಇಲ್ಲಿ ನೇವಿ ಚೀಫ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಆ 26 ರಫೇಲ್ ಒಂದು ಯುದ್ಧ ವಿಮಾನಗಳು MZ ಮತ್ತು 3 ಸ್ಕಾರ್ಪಿಯನ್ ಸಬ್ಮರೈನ್ಗಳ ಕುರಿತು ಇವರು ಫ್ರಾನ್ಸ್ನೊಂದಿಗೆ ಇಲ್ಲಿ ಸಹಿಯನ್ನು ಹಾಕಿದ್ದಾರೆ ಅಂತ ನೇವಿ ಅಧಿಕಾರಿಗಳು ಇಲ್ಲಿ ಹೇಳ್ತಾ ಇದ್ದಾರೆ, ನೇವಿಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಟಾಪಿಕ್ನ ನಾವು GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಗೆ ಡಿಫೆನ್ಸ್ ಅಡಿಯಲ್ಲಿ ಇದನ್ನು ಸ್ಟಡಿ ಮಾಡ್ಬೋದಾಗತ್ತೆ. ಇದೆರಡೂ ಕೂಡ ಎರಡೂ ಒಂದು ಸಬ್ಜೆಕ್ಟಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದನ್ನು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಇದನ್ನು ಭಾರತ ಮತ್ತು ಫ್ರಾನ್ಸ್ ಸಂಬಂಧಗಳ ಅಡಿಯಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದು ಕಂಟೆಸ್ಟ್ ಅಂತ ನೋಡೋಣ. So India is nearing the completion of negotiations with France for 2 significant defense deal. ಸೊ ಅಂದರೆ ನಿಯರಿಂಗ್ ಕಂಪ್ಲೀಷನ್ ಆಫ್ ಅಂದರೆ ಈ ಥರ ಫ್ರಾನ್ಸ್ನೊಂದಿಗೆ ಏನಂತಂದರೆ 2 ಮಹತ್ವದ ಒಪ್ಪಂದಗಳಂದರೆ ಅಂದರೆ ಅದರಲ್ಲಿ ರಕ್ಷಣಾ ಒಂದು ಒಪ್ಪಂದಗಳ ಕುರಿತು ಏನು ಮಾಡಲಾಗಿದೆ ಅಂತಂದರೆ ಇಲ್ಲಿ ಮಾತುಕತೆಯ ಹಂತದಲ್ಲಿದೆ. ದ ಪ್ರೊಕ್ಯೂರ್ಮೆಂಟ್ ಆಫ್ 26 ರಫೇಲ್ M ಫೈಟರ್ ಜೆಟ್. ಸೊ ಅಂತಂದರೆ
26 ಈ ರಫೇಲ್ ಎಂ ಜೆಟ್ಸ್ ಅಂದರೆ ಇವು ಯುದ್ಧ ವಿಮಾನಗಳು, ಯುದ್ಧದಲ್ಲಿ ಬಳಸಿಕೊಳ್ಳುವಂಥ ವಿಮಾನಗಳನ್ನು, ಹಾಗೆ ಅಡಿಷನಲ್ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನ್. ಸೊ ಇದು ಏನಂತಂದರೆ ಸಬ್ಮರೀನ್ಗಳ ಈ ಫ್ರಾನ್ಸ್ನೊಂದಿಗೆ ಇಲ್ಲಿ ಭಾರತಕ್ಕೆ ಕರೆಸಿಕೊಳ್ಳುವಂಥ ಒಂದು ಮಹತ್ವದ ಮಾತುಕತೆ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಇಲ್ಲಿ ಅಗೇನ್ ಈ ನೇವಿ ಚೀಫ್ ಆಲ್ಸೋ ಕನ್ಫರ್ಮ್ ದ್ಯಾಟ್ ಸಕ್ಸಸ್ಫುಲ್ ಮಿಸೈಲ್ ಟೆಸ್ಟ್ ಫ್ರಮ್ INS ಅರಿಗತ್, ದ ಕಂಟ್ರಿ ಸೆಕೆಂಡ್ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೈನ್. ಸೊ ಅಂದರೆ ಇತ್ತೀಚೆಗೆ ಏನು ಮಾಡಲಾಗಿತ್ತು ಅಂದರೆ ಯಶಸ್ವಿಯಾಗಿ ಈ ಒಂದು ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುವಂಥ INS ಅರಿಗಟ್ಟನ್ನು ಕೂಡ ಯಶಸ್ವಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಪರೀಕ್ಷೆಯನ್ನು ಮಾಡಿದ್ದಾರೆ, ಕ್ಷಿಪಣಿಯನ್ನು ಪರೀಕ್ಷೆಯನ್ನು ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ರಫೇಲ್ ಜೆಟ್ ಆಗಿರ್ಬೋದು ಮತ್ತು ಈ ಸಬ್ಮರೈನ್ಗಳಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ? ಸ್ಟ್ರೆಂಥನಿಂಗ್ ಡಿಫೆನ್ಸ್ ಕೆಪಾಬಿಲಿಟಿ. ಸೊ ಈ ರಫೇಲ್ ಜೆಟ್ ಮತ್ತು ಈ ಸ್ಕಾರ್ಪಿಯನ್ ಸಬ್ಮರೈನ್ ಅನ್ನುವಂಥದ್ದು ನಮ್ಮ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಬಲಗೊಳಿಸುತ್ತೆ, ರಕ್ಷಣಾ ಒಂದು ವ್ಯವಸ್ಥೆ ಅಂತ ಅಥವಾ ಸಾಮರ್ಥ್ಯವನ್ನು ಏನು ಮಾಡುತ್ತೆ, ಬಲಗೊಳಿಸುತ್ತೆ. ಹಾಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಕಾರ್ಯತಂತ್ರದ ಒಂದು ಪಾಲುದಾರಿಕೆ ಯಾವ ರೀತಿ ಇದೆ ಅಂತಂದರೆ, ಇದು ಮುಖ್ಯವಾಗಿ ಭಾರತ ಮತ್ತು ಈ ಒಂದು ಫ್ರಾನ್ಸ್ ನಡುವಿನ ಸಂಬಂಧವನ್ನು ಏನು ಮಾಡುತ್ತೆ ಅಂದರೆ ಬಲಗೊಳಿಸುತ್ತೆ. ಯಾವ ರೀತಿ ಅಂತಂದರೆ ಇಲ್ಲಿ ತಂತ್ರಜ್ಞಾನದ ವರ್ಗಾವಣೆ ಅನ್ನುವಂಥದ್ದು ಆಗುತ್ತೆ. ರಫೇಲ್ ಆಗಿರ್ಬೋದು, ಈ ಒಂದು ಸಬ್ಮರೈನ್ಗಳ ತಂತ್ರಜ್ಞಾನವನ್ನು ಏನು ಮಾಡುತ್ತೆ, ಭಾರತಕ್ಕೆ ವರ್ಗಾವಣೆಯನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಂಡಿಜಿನಿಯಸ್ ಡೆವಲಪ್ಮೆಂಟ್, ಅಂದರೆ ಸ್ಥಳೀಯವಾಗಿ ಕೂಡ ಏನು ಮಾಡ್ತಾ ಇದ್ದಾರೆ ಭಾರತ ಇಲ್ಲಿ ಇವುಗಳನ್ನ ಉತ್ಪಾದನೆಯನ್ನು ಮಾಡ್ತಾ ಇದೆ. ದ ಅಪ್ಕಮಿಂಗ್ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರೈನ್ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ಡೆವಲಪಿಂಗ್ ಇಂಡಿಜಿನಿಯಸ್ ಡಿಫೆನ್ಸ್ ಟೆಕ್ನಾಲಜಿ. ಸೊ ಭಾರತ ಭವಿಷ್ಯದಲ್ಲಿ ಏನು ಮಾಡಲಿದೆ ಅಂತಂದರೆ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರೈನ್ ಕೂಡ ಇಲ್ಲಿ ಡೆವಲಪನ್ನು ಮಾಡಲಿದೆ. ಹಾಗೆ ಸೊ ಈ ಮೂಲಕ ಏನಂತಂದರೆ ರೆಡ್ಯೂಸಿಂಗ್ ರಿಲಯನ್ಸ್ ಆನ್ ಫಾರಿನ್ ಇಂಪೋರ್ಟ್. ಸೊ ಇದು ವಿದೇಶಿ ಒಂದು ಆಮದಿನ ಮೇಲೆ ಏನು ಮಾಡುತ್ತೆ ಅಂದರೆ ತನ್ನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಾ. ಸೊ ನೆಕ್ಸ್ಟ್ ಒನ್ ಡಿಟರೆಂಟ್ ಸ್ಟ್ರಾಟಜಿ. ಸೊ ಸಕ್ಸಸ್ಫುಲಿ ಮಿಸೈಲ್ ಟೆಸ್ಟ್ ಫ್ರಮ್ ದ INS ಅರಿಗಟ್ ಬೋಲ್ಸ್ಟರ್ ಇಂಡಿಯಾ ಸ್ಟ್ರಾಟಜಿಕ್ ಡಿಟರೆನ್ಸ್ ಪೋಸ್ಚರ್ ಪರ್ಟಿಕ್ಯುಲರ್ಲಿ ಅಗೇನ್ಸ್ಟ್ ದಿ ರೀಜನಲ್ ಅಡ್ವರ್ಸರೀಸ್ ವಿತ್ ನ್ಯೂಕ್ಲಿಯರ್ ಕೆಪಾಬಿಲಿಟಿ. ಅಂದರೆ ಏನು, ಈ ಒಂದು ನ್ಯೂಕ್ಲಿಯರ್ ಒಂದು ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂಥ ದೇಶಗಳ ವಿರುದ್ಧ ಏನಂತಂದರೆ ಒಂದು ಪ್ರತಿಬಂಧಕವಾಗಿ ಸೊ ಇವುಗಳನ್ನ ಇಲ್ಲಿ ಭಾರತ ಬಳಸಿಕೊಳ್ಬೋದಾಗತ್ತೆ. ಹಾಗೆ ಟೈಮ್ಲೈನ್ಸ್ ಆಫ್ ಪ್ರೊಕ್ಯೂರ್ಮೆಂಟ್. ಸೊ ಇದಕ್ಕೆ ಏನಂತಂದರೆ ಈ ರೀತಿ ಪ್ರೊಕ್ಯೂರ್ಮೆಂಟ್ ಅಥವಾ ಏನು ಖರೀದಿಯನ್ನು ಮಾಡ್ತಾ ಇದೆ ಅದಕ್ಕೆ ಒಂದು ನಿಗದಿ, ಒಂದು ಗಡುವನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಫಿಕ್ಸನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಒನ್ ನೇವೀಸ್ ಇವಾಲ್ವಿಂಗ್ ರೋಲ್. ಸೊ ಇಲ್ಲಿ ನೇವಿಯ ಒಂದು ಪಾತ್ರ ಅನ್ನುವಂಥದ್ದು ಯಾವ ರೀತಿಯಲ್ಲಿ ವಿಕಸನ ಆಗ್ತಾ ಇದೆ. ದ ನೇವೀಸ್ ಅಡ್ವಾನ್ಸ್ಮೆಂಟ್ ಇನ್ ದ ನ್ಯೂಕ್ಲಿಯರ್ ಕೆಪಾಬಿಲಿಟಿ, ಅಂದರೆ ಒಂದು ಪರಮಾಣು ಒಂದು ಸಾಮರ್ಥ್ಯದಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಅಡ್ವಾನ್ಸ್ಮೆಂಟನ್ನು ಕೈಗೊಂಡಿದೆ. ಹಲವಾರು ರೀತಿ ಒಂದು ನ್ಯೂಕ್ಲಿಯರ್ ಒಂದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಕೂಡ ಏನು ಮಾಡಿದೆ ಅಂತಂದರೆ ಲಾಂಚನ್ನು ಮಾಡಿದೆ. ಸೊ ನೆಕ್ಸ್ಟ್ ಒಂದು ಫ್ಯೂಚರ್ ರೆಡಿನೆಸ್, ಭವಿಷ್ಯದಲ್ಲಿ ಯಾವ ರೀತಿ ಇದೆ ಸಿದ್ಧಗೊಂಡಿದೆ. ದ ಎಕ್ಸ್ಪೆಕ್ಟೆಡ್ ರೆಡಿನೆಸ್ ಆಫ್ ಇಂಡಿಜಿನಿಯಸ್ ಸಬ್ಮರೈನ್ಸ್. ದ ಎಕ್ಸ್ಪೆಕ್ಟೆಡ್ ರೆಡಿನೆಸ್ ಆಫ್ ಇಂಡಿಜಿನಿಯಸ್ ಸಬ್ಮರೈನ್ಸ್ ಬೈ 2036-37. ಸೊ ಭಾರತ 2036 ಮತ್ತು 36 ವೇಳೆಗೆ ತನ್ನದೇ ಆದಂಥ ಈ ಒಂದು ಸಬ್ಮರೈನ್ಗಳನ್ನು ಕೂಡ ಹೊಂದಲಿದೆ. ಸೊ ನೆಕ್ಸ್ಟ್ ಟಾಪಿಕ್, ಮಣಿಪುರ್ ರೆಕಾರ್ಡ್ಸ್ ಡಿಪ್ ಇನ್ ಕಾಫಿ ಕಲ್ಟಿವೇಷನ್ ಬೈ 32.13%. ಸೊ ಮಣಿಪುರದಲ್ಲಿ ಏನಾಗಿದೆ ಅಂತಾರೆ, ಸೊ ಇಲ್ಲಿ ಹಿಯರ್ ಇಸ್ ದ ಕೀವರ್ಡ್ ಏನಂತಂದರೆ ಕಾಫಿ ಕಲ್ಟಿವೇಷನ್. ಕಾಫಿ ಕಲ್ಟಿವೇಷನ್. ಸೊ ಇದು ಒಂದು ಕ್ರಾಪ್, ಇದು ಒಂದು ಬೆಳೆ ಆಗಿದೆ. ಸೊ ಈ ಒಂದು ಬೆಳೆಯನ್ನು ಏನಂತಂದ್ರೆ ಅಫೀಮ್ ಅಂತ ಕೂಡ ಇದಕ್ಕೆ ಕರಿತೀವಿ. ಇದನ್ನು ಡ್ರಗ್ಸ್ ಬಳಕೆಯಲ್ಲಿ ಇದನ್ನು ಬಳಸಿಕೊಳ್ಳಲಾಗತ್ತೆ. ಸೊ ಈ ಒಂದು ಬೆಳೆಯ ಒಂದು ಕಲ್ಟಿವೇಷನ್ ಅನ್ನುವಂಥದ್ದು ಏನಾಗಿದೆ, ಮಣಿಪುರದಲ್ಲಿ ಏನಾಗಿದೆ ಇಳಿಕೆಯನ್ನು ಕಂಡಿದೆ. ಸೊ ಇದನ್ನು ನಾವು ಅಫೀಮ್ ಅಂತ ಕೂಡ ಕರಿತೀವಿ. ಎಸ್. ಸೊ ಏನಕ್ಕೆ ಇದು ಇಲ್ಲಿ ಈ ಒಂದು ರೀಜನಲ್ಲಿ ಇಳಿಕೆಯನ್ನು ಕಂಡಿದೆ ಅಂತಂದ್ರೆ, ಸೊ ಈ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಏನು ಬೇಕಂತಂದ್ರೆ ಸರ್ಕಾರದಿಂದ ಲೈಸೆನ್ಸ್ ಬೇಕು, ಪರವಾನಗಿ ಅನ್ನುವಂಥದ್ದು ಬೇಕು. ಎಸ್. ಸೊ ಇಲ್ಲಿ ಏನಂತಂದ್ರೆ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಅಂದರೆ ಕೇವಲ 3 ರಾಜ್ಯಗಳಿಗೆ ಏನು ಮಾಡಿದೆ ಅಂದರೆ ಕೇವಲ ಈ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಇಲ್ಲಿ ಲೈಸೆನ್ಸನ್ನು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಏನಾಗಿದೆ, ಮಣಿಪುರದಲ್ಲಿ ಈ ರೀತಿಯ ಒಂದು ಪರವಾನಗಿಯನ್ನು ಅಥವಾ ಲೈಸೆನ್ಸನ್ನು ನೀಡಿಲ್ಲ.
ಸೊ ಏನಿದು ಈ ಒಂದು ಕ್ರಾಪ್ ಬಗ್ಗೆ ನೋಡೋಣ. ಮಣಿಪುರ್ ರೆಕಾರ್ಡ್ಸ್ ಡಿಪ್ ಇನ್ ಕಾಫಿ ಕಲ್ಟಿವೇಷನ್ ಬೈ 32.13%. ಸೊ ಡಿಸ್ಪೈಟ್ ದಿಸ್ ಡಿಕ್ಲೈನ್, ಸೊ ಈ ರೀತಿ ಬೆಳವಣಿಗೆ ಅನ್ನುವಂಥದ್ದು ಕಡಿಮೆ ಆಗಿದ್ರೂ ಕೂಡ ದ ಕಾಫಿ ಫಾರ್ಮಿಂಗ್ ಪರ್ಚೇಸ್ 12 ಆಫ್ ದ 16 ಡಿಸ್ಟ್ರಿಕ್ಟ್, ಅಂದರೆ ಈ ಮಣಿಪುರದ 16 ರಾಜ್ಯ ಏನು ಜಿಲ್ಲೆಗಳಿದೆ ಆ 16 ಜಿಲ್ಲೆಗಳಲ್ಲಿ 12 ರಾಜ್ಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಕಾಫಿ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ. ಸೊ ಲಾ ಎನ್ಫೋರ್ಸ್ಮೆಂಟ್ ಹ್ಯಾಸ್ ಡೆಸ್ಟ್ರಾಯ್ಡ್ ಇಲ್ಲಿಗಲ್ ಕ್ರಾಪ್. ಸೊ ಏನು ಈ ಒಂದು ಕಾನೂನು ಒಂದು ಘಟಕ ಏನಿದೆ ಇಲ್ಲಿನ ಒಂದು ಮಣಿಪುರದಲ್ಲಿ ಈ ಅಕ್ರಮವಾಗಿ ಬೆಳೆದಿರುವಂಥ ಬೆಳೆಗಳನ್ನ ಏನು ಮಾಡಿದೆ ಅಂತಂದರೆ ಕಳೆದ ಒಂದು 7 ವರ್ಷಗಳಲ್ಲಿ ಡೆಸ್ಟ್ರಾಯ್ ಮಾಡ್ತಾನೆ ಬಂದಿದೆ. ಹಾಗೆ ದ ಆನ್ ಗೋಯಿಂಗ್ ಎಥ್ನಿಕ್ ಕ್ಲಾಸಸ್ ಇನ್ ದ ರೀಜನ್ ಆರ್ ಪಾರ್ಟ್ಲಿ ಅಟ್ರಿಬ್ಯೂಟೆಡ್ ಟು ಡ್ರಗ್ ಸ್ಮಗ್ಲಿಂಗ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಕಾಫಿ ಕಲ್ಟಿವೇಷನ್. ಸೊ ಇಲ್ಲಿ ಎಥ್ನಿಕ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಯಾರ ನಡುವೆ ಆಗ್ತಾ ಇದೆ? ಸೊ ಒಂದು ಮೈತೈ ಮತ್ತು ಇಲ್ಲಿ ಕುಕಿ ಒಂದು ಬುಡಕಟ್ಟು ಜನದ ಸಂಖ್ಯೆ ನಡುವೆ ಅಥವಾ ಈ ಒಂದು ಸಮುದಾಯದ ನಡುವೆ ಏನಾಗ್ತಾ ಇದೆ, ಇಲ್ಲಿ ಸಂಘರ್ಷ ಎನ್ನುವಂಥದ್ದು ಆಗ್ತದೆ. ಈ ಸಂಘರ್ಷದ ಲಾಭವನ್ನು ಪಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಕಾಫಿ ಕಲ್ಟಿವೇಷನ್ನ ಬೆಳವಣಿಗೆಯನ್ನು ಹೆಚ್ಚು ಮಾಡುವ ಮೂಲಕ ಅಲ್ಲಿ ಡ್ರಗ್ ಸ್ಮಗ್ಲಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ಕಲ್ಟಿವೇಷನ್. ಸೊ ಈ ಒಂದು ರೀಜನಲ್ಲಿ ಏನಾಗಿದೆ ಅಂತಂದರೆ ಇದರ ಬೆಳವಣಿಗೆ ಕಾಫಿ ಕಲ್ಟಿವೇಷನ್ ಬೆಳವಣಿಗೆ ಅನ್ನೋದು ಇಲ್ಲಿ ತೀವ್ರವಾಗಿ ಏನಾಗ್ತಾ ಇದೆ ಅಂದರೆ ಕುಸಿತವನ್ನು ಕಾಣ್ತಾ ಇದೆ. ಸೊ ಇಲ್ಲಿ ಸರ್ಕಾರ ಹಲವಾರು ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿದೆ. ಅದರಲ್ಲಿ ಬಹುಮುಖ್ಯವಾಗಿ ಆ್ಯಂಟಿ ಡ್ರಗ್ ಕ್ಯಾಂಪೇನ್. ಸೊ ಈ ಆ್ಯಂಟಿ ಡ್ರಗ್ ಕ್ಯಾಂಪೇನ್ ಒಂದು ಭಾಗವಾಗಿ ಡ್ರಗ್ಸ್ಗಳಿಂದ ಆಗುವಂಥ ಏನು ಪರಿಣಾಮಗಳೇನು, ಹಾಗೆ ಈ ಒಂದು ಬೆಳೆಗಳನ್ನು ಅಕ್ರಮವಾಗಿ ಬೆಳೆದಿದ್ದರೆ ಅವುಗಳನ್ನು ನಾಶಪಡಿಸುವಂಥ ಕೆಲಸವನ್ನು ಇಲ್ಲಿ ಸರ್ಕಾರ ಮಾಡ್ತಾ ಇದೆ. ಈ ಎಲ್ಲ ಕಾರಣಗಳಿಗಾಗಿ ಏನಾಗಿದೆ, ಈ ಕಾಫಿ ಕಲ್ಟಿವೇಷನ್ ಅನ್ನೋದು ಇಲ್ಲಿ ರೆಡ್ಯೂಸ್ ಆಗಿದೆ. ಸೊ ವೈಡ್ ಸ್ಪ್ರೆಡ್ ಇಶ್ಯೂ. ದ ಪರ್ಸಿಸ್ಟೆಂಟ್ ಆಫ್ ಕಾಫಿ ಫಾರ್ಮಿಂಗ್ ಇನ್ 12 ಡಿಸ್ಟ್ರಿಕ್ಟ್ ಸಜೆಸ್ಟ್ ದ್ಯಾಟ್ ವೈಲ್. ಸೊ ಅಂದರೆ ಏನು ಸರ್ಕಾರ ಈ ರೀತಿ ಒಂದು ಕ್ರಮಗಳನ್ನ ಕೈಗೊಂಡಿದ್ರು ಕೂಡ ಈ 16 ಜಿಲ್ಲೆಗಳಲ್ಲಿ 12 ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಕಾಫಿ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ. ಸೊ ಇದರ ಅರ್ಥ ಸರ್ಕಾರ ಇನ್ನೂ ಕೂಡ ಸಮಗ್ರವಾಗಿ ಒಂದು ವಿಧಾನದ ಮೂಲಕ ಏನು ಮಾಡಬೇಕಾಗಿದೆ ಅಂದರೆ ಈ ಒಂದು ಏನು ಕಾಫಿ ಕಲ್ಟಿವೇಷನ್ ಇನ್ನೂ ಕೂಡ ರೆಡ್ಯೂಸ್ ಮಾಡಬೇಕಾಗಿದೆ. ಹಾಗೆ ಇಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಎಫರ್ಟ್ಸ್. ಸೊ ಇಲ್ಲಿ ಸರ್ಕಾರ ಏನು ಮಾಡಿದೆ, ಹಲವಾರು ರೀತಿಯ ಒಂದು ಕಾನೂನುಗಳನ್ನು ಕೂಡ ತಂದಿದೆ. ಹಾಗೆ ಜಿಯೋಗ್ರಾಫಿಕ್ ಕಾನ್ಸಂಟ್ರೇಷನ್. ದ ಕಾನ್ಸಂಟ್ರೇಷನ್ ಆಫ್ ಡೆಸ್ಟ್ರಾಯ್ಡ್ ಪ್ಲಾಂಟೇಷನ್ ಇನ್ ಸ್ಪೆಸಿಫಿಕ್ ಡಿಸ್ಟ್ರಿಕ್ಟ್ ಹೈಲೈಟ್ಸ್ ಏರಿಯಾ ದಟ್ ಮೇ ರಿಕ್ವೈರ್ ಫೋಕಸ್ಡ್ ಇಂಟರ್ವೆನ್ಷನ್ ಆ್ಯಂಡ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಟು ಪ್ರಿವೆಂಟ್ ಫ್ಯೂಚರ್ ಕಲ್ಟಿವೇಷನ್. ಸೊ ಅಂದರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿರೋದ್ರಿಂದ ಅಲ್ಲಿನ ಸ್ಥಳೀಯ ಸಮುದಾಯಗಳು ಕೂಡ ಏನು ಮಾಡಬೇಕಂದ್ರೆ ಈ ರೀತಿಯ ಒಂದು ಡ್ರಗ್ಸನ್ನು ಅಥವಾ ಇದರಿಂದ ಏನು ಡ್ರಗ್ಸ್ ಉತ್ಪಾದನೆ ಮಾಡುತ್ತೆ ಅದನ್ನು ತಡೆಗಟ್ಟುವಲ್ಲಿ ಸ್ಥಳೀಯ ಸಮುದಾಯಗಳು ಕೂಡ ಏನು ಮಾಡಬೇಕು, ಇಲ್ಲಿ ಕೈಯನ್ನು ಜೋಡಿಸ್ಬೇಕಾಗತ್ತೆ. ಹಾಗೆ ಲಿಂಕ್ ಟು ಎಥ್ನಿಕ್ ಕ್ಲಾಸಸ್. ಸೊ ಏನಿವಾಗ ಈ ಕುಕಿ ಮತ್ತು ಈ ಒಂದು ಮೈತೈ ಬುಡಕಟ್ಟು ಜನದ ಒಂದು ಸಮುದಾಯದ ನಡುವೆ ಸಂಘರ್ಷ ಆಗ್ತಾ ಇದೆ. ಸೊ ಈ ಸಂಘರ್ಷಕ್ಕೆ ಕೂಡ ಇದು ಏನಾಗಿದೆ ಅಂದರೆ ತಳಕನ್ನು ಹಾಕ್ಕೊಂಡಿದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಕಾಫಿ ಕಲ್ಟಿವೇಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇನ್ನು ಸರ್ಕಾರದ ಪಾತ್ರ ಏನು ಈ ಒಂದು ಕಾಫಿ ಕಲ್ಟಿವೇಷನ್ನ ರೆಡ್ಯೂಸ್ ಮಾಡಲಿಕ್ಕೆ ಅಂತಂದರೆ ಸರ್ಕಾರದ ಪಾತ್ರ. ಸೊ ಫಸ್ಟ್ ಒನ್ ಇಲ್ಲಿ ಒಂದು ಡ್ರಗ್ಸ್ ವಿರೋಧಿ ಒಂದು ಉಪಕ್ರಮಗಳನ್ನು ಕೂಡ ಇಲ್ಲಿ ಸರ್ಕಾರ ಕೈಗೊಂಡಿದೆ. ಹಾಗೆ ಫ್ಯೂಚರ್ಸ್ ಚಾಲೆಂಜಸ್, ಭವಿಷ್ಯದ ಸವಾಲುಗಳೇನು ಇದರ ಕುರಿತು ಅಂತಂದರೆ ಹೆಲ್ಪ್ ಕಾಫಿ ಫಾರ್ಮರ್ಸ್ ಟ್ರಾನ್ಸಿಷನ್ ಟು ಲೀಗಲ್ ಕ್ರಾಪ್. ಸೊ ಅಂದರೆ ಇದನ್ನು ಒಂದು ಏನು ಕ್ರಾಪನ್ನು ಮಾಡ್ತಾ ಇದ್ದಾರೆ ರೈತರಿಗೆ ಅದರ ಅರಿವಿಲ್ಲ ಇದು. ಓಕೆ, ಸೊ ಅದನ್ನು ಏನು ಮಾಡಬೇಕು, ಇವಾಗ ಲೀಗಲ್ ಕ್ರಾಪ್ ಆಗಿ ಮಾಡುವ ಮೂಲಕ ಇಲ್ಲಿ ರೈತರಿಗೂ ಕೂಡ ಒಂದಿಷ್ಟು ಆದಾಯವನ್ನು ಗಳಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ ಅಫೀಮ್ ಪಾಪಿ ಪ್ಲ್ಯಾಂಟ್. ಸೊ ಏನು ಇವಾಗ ನಾವು ಈ ಪಾಪಿ ಕಲ್ಟಿವೇಷನ್ ಅಂತ ಕರಿತೀವಿ, ಪಾಪಿ. ಸೊ ಇದಕ್ಕೆ ಸೈಂಟಿಫಿಕ್ ನೇಮ್ ಏನಂತಂದರೆ ಪಪಾವರ್ ಸೋಮ್ನಿಫೆರಸ್ ಅಂತ ಕರೀತಾರೆ ಸೈಂಟಿಫಿಕ್ ನೇಮ್. ಸೊ ಇದನ್ನು ಅಫೀಮ್ ಪಾಪಿ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಸೊ ಇದನ್ನು ಸರ್ವ್ ಆಸ್ ದ ಒರಿಜಿನ್ ಆಫ್ ಅಫೀಮ್ ಗಮ್. ಸೊ ಇದು ಓಪಿಯಂ ಗಮ್ನ ಮೂಲವಾಗಿದೆ. ಹಾಗೆ ಇದರಲ್ಲಿ ಯಾವೆಲ್ಲ ಒಂದು ಆಲ್ಕಲಾಯ್ಡ್ಸ್ಗಳು ಕಂಡುಬರುತ್ತೆ, ಮಾರ್ಫಿನ್ ಕಂಡುಬರುತ್ತೆ, ಕೋಡಿನ್ ಬರುತ್ತೆ, ಹಾಗೆ ಟೆಬೈನ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇಲ್ಲಿ ಮಾರ್ಫಿನ್ ಸ್ಟ್ಯಾಂಡ್ಸ್ ಔಟ್ ಆಸ್. ಸೊ ಇದನ್ನು ಎಲ್ಲಿ ಬಳಸ್ಕೊಳ್ತಾರೆ ಅಂದರೆ ಇನ್ ದ ಕೇಸ್ ಆಫ್ ಸಿವಿಯರ್ ಆ್ಯಂಡ್. ಸೊ ಇಲ್ಲಿ ನೋವಿನ ನಿವಾರಕವಾಗಿ ಇದನ್ನು ಬಳಸ್ಕೊಳ್ತಾರೆ. ಹಾಗೆ ಇದನ್ನು ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಬಳಕೆಯನ್ನು ಮಾಡಿಕೊಳ್ಳಲಾಗತ್ತೆ. ಹಾಗೆ ಇನ್ನು ಕೋಡೈನ ಎಲ್ಲಿ ಬಳಸ್ತಾರೆ ಅನ್ನುವಂಥದ್ದು. ಸೊ ಇದನ್ನು ಕಪಾ ಸಿರಪ್ನ ಒಂದು ಬಳಕೆಯಲ್ಲಿ ಇದನ್ನು ಏನು ಮಾಡ್ತಾರೆ ಅಂತಂದರೆ ಪ್ರೊಡಕ್ಷನಲ್ಲಿ ಇದನ್ನು ಬಳಸ್ಕೊಳ್ತಾರೆ. ಹಾಗೆ
ವಾಟ್ ಈಸ್ ದ ಜಿಯೋಗ್ರಫಿಕ್ ಡಿಸ್ಟ್ರಿಬ್ಯೂಷನ್ ಆಫ್ ಅಫೀಮ್ ಪ್ರೊಡಕ್ಷನ್ ಇನ್ ಇಂಡಿಯಾ? ಅಂದರೆ ಇದನ್ನು ಎಲ್ಲಿ ಬೆಳೆಸ್ತಾರೆ, ಬೆಳೆಯಲಾಗತ್ತೆ ಭಾರತದಲ್ಲಿ ಅಂತಂದರೆ ಭೌಗೋಳಿಕ ಹಂಚಿಕೆ ಏನು ಅನ್ನುವಂಥದ್ದು. ಇನ್ ಇಂಡಿಯಾ ದೇರ್ ಆರ್ ಅಬೌಟ್ 1 lakh ಫಾರ್ಮರ್ಸ್ ಅಕ್ರಾಸ್ 22 ಡಿಸ್ಟ್ರಿಕ್ಟ್ ಇನ್ ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್ ವಿತ್ ಅ ಲೈಸೆನ್ಸ್ ಟು ಕಲ್ಟಿವೇಟ್ ಅಫೀಮ್. ಸೊ ಈ ರಾಜ್ಯಗಳಲ್ಲಿ ಏನಂತಂದರೆ ಸುಮಾರು ಈ 3 ರಾಜ್ಯಗಳ 22 ಜಿಲ್ಲೆಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಸರ್ಕಾರವೇ ಇವರಿಗೆ ಲೈಸೆನ್ಸನ್ನು ನೀಡಿದೆ. ರೈತರಿಗೆ ಸುಮಾರು 1 ಲಕ್ಷ ರೈತರು ಏನು ಮಾಡ್ತಾರೆ ಅಂದರೆ ಈ ಅಫೀಮ್ ಕಲ್ಟಿವೇಷನ್ನ ಮಾಡ್ತಾರೆ. ಹಾಗೆ 3 ಡಿಸ್ಟ್ರಿಕ್ಟ್ಸ್ ದ್ಯಾಟ್ ಬಾರ್ಡರ್ ಮಧ್ಯಪ್ರದೇಶ್, ರಾಜಸ್ಥಾನ್ ಆ್ಯಂಡ್ ಮನ್ಸೂರ್, ನಿಮಕ್ ಆ್ಯಂಡ್ ಚಿತ್ತೋರ್ಗರ್ ಟುಗೆದರ್. ಸೊ ಈ ಒಂದು ರಾಜ್ಯಗಳ 3 ಏನಂತಂದರೆ ಜಿಲ್ಲೆಗಳಲ್ಲಿನ ದೇಶದ 80% ಏನು ಮಾಡಲಾಗತ್ತೆ ಅಂದರೆ ಅಫೀಮನ್ನು ಬೆಳೆಯಲಾಗತ್ತೆ. ಹಾಗೆ ಅಫೀಮ್ ಕಲ್ಟಿವೇಷನ್, ಸೊ ಇದು ವೆರಿ ಇಂಪಾರ್ಟೆಂಟ್. ಅಫೀಮ್ ಕಲ್ಟಿವೇಷನ್ನ ಸ್ವಾಭಿಮಾನಿಕಿ ಖೇತಿ ಅಂತ ಕರೀತಾರೆ. ಅಂದರೆ ಈ ಒಂದು ಬೆಳೆನ ಅಲ್ಲಿನ ರೈತರು ಯಾವ ರೀತಿ ಬೆಳೀತಾರೆ ಅಂತ ಅದನ್ನು ಅಗ್ರಿಕಲ್ಚರ್ ಆಫ್ ಡಿಗ್ನಿಟಿ ಅಂತ ಕರೀತಾರೆ. ಅಂದರೆ ಇದನ್ನು ವಿಶೇಷವಾಗಿ ಈ ಮೇವಾರ್ ರೀಜನ್ನಲ್ಲಿ ಸೊ ಇದನ್ನು ಒಂದು ಘನತೆಯ ಬೆಳೆಯಾಗಿ ಇದನ್ನು ಕರೆಯಲಾಗತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಆಕ್ಸ್ಫರ್ಡ್ ಸ್ಟಡಿ ಲಾರ್ಡ್ಸ್ ಪ್ರಗತಿ ಸಿಸ್ಟಮ್ ಫಾರ್ ಫಾಸ್ಟ್ ಟ್ರ್ಯಾಕಿಂಗ್ ಪ್ರಾಜೆಕ್ಟ್. ಸೊ ಹಿಯರ್ ಇದ್ದ ಕೀವರ್ಡ್ ಏನಂತಂದರೆ ಪ್ರಗತಿ ಸಿಸ್ಟಮ್. ಪ್ರಗತಿ ಸಿಸ್ಟಮ್. ಸೊ ಈ ಒಂದು ಪ್ರಗತಿ ಒಂದು ವ್ಯವಸ್ಥೆಯ ಕುರಿತು ಆಕ್ಸ್ಫರ್ಡ್ ಒಂದು ಅಧ್ಯಯನ ಏನು ಮಾಡಿದೆ ಅಥವಾ ಒಂದು ವರದಿ ಇದನ್ನು ಶ್ಲಾಘನೆಯನ್ನು ಮಾಡಿದೆ, ಇದನ್ನು ಹೊಗಳಿದ್ದಾರೆ. ಬಿಕಾಸ್ ಆಫ್ ಇದೇನು ಮಾಡುತ್ತೆ, ಸಿಸ್ಟಮ್ ಫಾರ್ ಫಾಸ್ಟ್ ಟ್ರ್ಯಾಕಿಂಗ್ ಪ್ರಾಜೆಕ್ಟ್. ಸೊ ಏನು ಸರ್ಕಾರ ಹಲವಾರು ಒಂದು ಯೋಜನೆಗಳನ್ನ ತರುತ್ತೆ ಅಥವಾ ಸ್ಕೀಮ್ಗಳನ್ನ ತರುತ್ತೆ, ಅವುಗಳನ್ನ ಏನು ಮಾಡುತ್ತೆ, ಟ್ರ್ಯಾಕನ್ನು ಮಾಡುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಆಕ್ಸ್ಫರ್ಡ್ ಸ್ಟಡಿಯವರು ಈ ಒಂದು ಪ್ರಾಜೆಕ್ಟನ್ನು ಇಲ್ಲಿ ಏನು ಮಾಡಿದ್ದಾರೆ, ಹೊಗಳಿದ್ದಾರೆ. ಏನಿದು ಈ ಒಂದು ಯೋಜನೆ ಅಥವಾ ಪ್ರಗತಿ ಸಿಸ್ಟಮ್ ಅನ್ನೋದ್ರ ಬಗ್ಗೆ ನೋಡೋಣ. ದ ಪ್ರಗತಿ ಸ್ಟ್ಯಾಂಡ್ಸ್ ಫಾರ್ ಪ್ರೋಆಕ್ಟಿವ್ ಗವರ್ನೆನ್ಸ್ ಆ್ಯಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಅಂತ. ಸೊ ಇದನ್ನು 2015 ಲಾಂಚ್ ಮಾಡಲಾಗತ್ತೆ. ಸೊ ಏನಕ್ಕೆ, ಟು ಇಂಟ್ರೊಡ್ಯೂಸ್ ಟ್ರಾನ್ಸ್ಪರೆನ್ಸಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇನ್ ವೆಲ್ಫೇರ್ ಸ್ಕೀಮ್. ಸೊ ಇಲ್ಲಿ ಸಮಾಜ ಕಲ್ಯಾಣ ಒಂದು ಯೋಜನೆಗಳೇನಿರುತ್ತೆ ಅವುಗಳಲ್ಲಿ ಆ ಪಾರದರ್ಶಕತೆಯನ್ನು ಮತ್ತು ಹೊಣೆಗಾರಿಕೆಯನ್ನು ತರಲಿಕ್ಕೆ ಇದನ್ನು ಈ ಒಂದು ಪ್ಲಾಟ್ಫಾರ್ಮ್ನ ಲಾಂಚನ್ನು ಮಾಡಲಾಗತ್ತೆ. ಸೊ ಇದು 3 ಟೆಕ್ನಾಲಜಿಯ ಮೇಲೆ ಏನು ಮಾಡುತ್ತೆ ಅಂದರೆ ಕೆಲಸವನ್ನು ಮಾಡುತ್ತೆ. ಅದರಲ್ಲಿ ಡಿಜಿಟಲ್ ಡೇಟಾ ಮ್ಯಾನೇಜ್ಮೆಂಟ್, ವಿಡಿಯೋ ಕಾನ್ಫರೆನ್ಸ್ ಮತ್ತು ಜಿಯೋ ಸ್ಪೇಷಿಯಲ್ ಟೆಕ್ನಾಲಜಿ ಮೂಲಕ ಇದು ಕೆಲಸವನ್ನು ಮಾಡುತ್ತೆ. ಸೊ ಈ ಒಂದು ಪ್ರಗತಿ ಸಿಸ್ಟಮ್ನ ಅಥವಾ ಈ ಒಂದು ವೇದಿಕೆಯ ಮಹತ್ವ ಏನು? ಸೊ ಫಸ್ಟ್ ಒನ್ ಟ್ರಾನ್ಸ್ಪರೆನ್ಸಿ, ಅಂದರೆ ಸರ್ಕಾರ ಕೈಗೊಳ್ಳುವಂಥ ಎನ್ಶೂರ್ ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಬೈ ಮೇಕಿಂಗ್ ಇನ್ಫಾರ್ಮೇಷನ್ ಎಕ್ಸೆಸಿಬಲ್ ಇನ್ ರಿಯಲ್ ಟೈಮ್. ಸೊ ಅಂದರೆ ಇದು ಸರ್ಕಾರದ ಎಲ್ಲ ಒಂದು ಮಾಹಿತಿಗಳನ್ನ ಏನು ಮಾಡುತ್ತೆ ಅಂದರೆ ಎಕ್ಸೆಸಿಬಲ್, ಎಲ್ಲರಿಗೂ ಕೂಡ ದೊರಕುವಂತೆ ಮಾಡುತ್ತೆ. ಅಂದರೆ ಪಾರದರ್ಶಕತೆ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಅಕೌಂಟಬಿಲಿಟಿ, ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾವೆಲ್ಲವನ್ನ ಕೆಲಸಗಳನ್ನ ತೆಗೆದುಕೊಂಡಿದ್ದಾರೆ, ನಿರ್ಧಾರಗಳಿದೆ, ಅದಕ್ಕೆ ಅಧಿಕಾರಿಗಳು ಯಾವ ರೀತಿ ಹೊಣೆಗಾರರಾಗಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗೆ ರಿಯಲ್ ಟೈಮ್ ಎಕ್ಸ್ಚೇಂಜ್ ಫೆಸಿಲಿಟಿ, ರಿಯಲ್ ಟೈಮ್ ಇಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಚೇಂಜ್ ಅಮಾಂಗ್ ಕೀ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವೆನ್ಸ್ ರೆಡ್ರೆಸಲ್, ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳು ಏನಾದರೂ ಇದ್ದರೆ ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಈ ಒಂದು ಫೋಟೋಲಿ ಏನು ಮಾಡ್ಬೋದು ಅಂದರೆ ಅದನ್ನು ಶೇರ್ ಮಾಡಿಕೊಳ್ಬೋದು. ಹಾಗೆ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಾಗಿ ಈ ಒಂದು ಪೋರ್ಟಲನ್ನು ನಡೆಸ್ತಾ ಇದ್ದಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ನ್ಯೂ ಕ್ರೈಮ್ಸ್ ಓಲ್ಡ್ ಟೂಲ್. ಸೊ ಅಂದರೆ ಹಳೆಯ ಅಪರಾಧಗಳು, ಇಲ್ಲಿ ಹಳೆಯ ಒಂದು ಸಾಧನಗಳು, ಅಂದರೆ ಈ ಒಂದು ಹೊಸ ತಂತ್ರಗಳನ್ನ ಏನು ಹೊಸ ಅಪರಾಧಗಳಿದೆ ಅವುಗಳನ್ನ ನಾವು ಹಳೆಯ ಒಂದು ಸಾಧನಗಳ ಮೂಲಕ ಇದನ್ನು ನಿರ್ಮೂಲನೆಯನ್ನು ಮಾಡಬೇಕಂತ ಇಲ್ಲಿ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಏನಿದು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೈಲೈಟೆಡ್ ದ ರೈಸಿಂಗ್ ಥ್ರೆಟ್ ಆಫ್ ಸೈಬರ್ ಕ್ರೈಮ್ ಇನ್ ಇಂಡಿಯಾ, ಪರ್ಟಿಕ್ಯುಲರ್ಲಿ ಡಿಜಿಟಲ್ ಫ್ರಾಡ್. ಸೊ ಇಲ್ಲಿ ಪ್ರಧಾನಮಂತ್ರಿಯವರು ಹೇಳಿರುವಂಥದ್ದು ಏನಂತಂದರೆ ಭಾರತದಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ. ಸೊ ಅದರಲ್ಲಿ ಆನ್ಲೈನ್ ಫ್ರಾಡ್ಗಳು ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೋದಿಯವರು ಏನು ಕರೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಆ್ಯಂಡ್ ನಾನ್ ಕಾನ್ಸೆಷನಲ್ ಡೀಪ್ ಫೇಕ್ಸ್. ಸೊ ಡೀಪ್ ಫೇಕ್ ಅಂತಂದರೆ ಇಲ್ಲಿ ನಿಮ್ಮ ವಿಡಿಯೋ ಆಗಿರ್ಬೋದು ಅಥವಾ ಆಡಿಯೋಗಳನ್ನ ಏನು ಮಾಡ್ತಾರೆ ಅಂತಂದರೆ ಅಥವಾ ಇಮೇಜ್ಗಳನ್ನ ಇಲ್ಲಿ ಮಾರ್ಪಿಂಗನ್ನು ಮಾಡ್ತಾರೆ. ಹಾಗೆ ಎಂಪಸೈಸ್, ಮೋದಿಯವರು ಮತ್ತೆ ಇಲ್ಲಿ ಯಾವುದಕ್ಕೆ ಒತ್ತನ್ನು ನೀಡಿದ್ದಾರೆ ಅಂತಂದರೆ ಈ ರೀತಿಯ ಒಂದು ಏನು ಫ್ರಾಡ್ಗಳಾಗ್ತಾ ಇದೆ ಅದರ ವಿರುದ್ಧ ಇಲ್ಲಿ ಕಠಿಣವಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ, ಜನರಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿದೆ. ಹಾಗೆ ದ ಗೌರ್ಮೆಂಟ್ ಮಸ್ಟ್ ಆ್ಯಕ್ಟ್ ಡಿಸಿಸಿವ್ಲಿ. ಸೊ ಇಲ್ಲಿ ಸರ್ಕಾರ ಕೂಡ ಏನು ಮಾಡಬೇಕು, ಕಠಿಣವಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ.
ಹಾಗೆ ಸೈಬರ್ ಕ್ರೈಮ್ ಲ್ಯಾಂಡ್ಸ್ಕೇಪ್, ದ ಶಿಫ್ಟ್ ಫ್ರಾಮ್ petty theft to organized digital fraud signifies the transformation in criminal behavior. ಸೊ ಇಲ್ಲಿ ಇತ್ತೀಚೆಗೆ ಏನಾಗ್ತಾ ಇದ್ದಾರೆ, ಕ್ರಿಮಿನಲ್ ಅಪರಾಧಗಳು ಇವಾಗ ಡಿಜಿಟಲ್ ಫ್ರಾಡ್ಗೆ ಏನಾಗಿದೆ ಅಂತಂದರೆ ಇಲ್ಲಿ ವರ್ಗಾವಣೆಗೊಂಡಿರುವಂಥದ್ದು. ಹಾಗೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ವೀಕ್ನೆಸ್, ಅಂದರೆ ನಾವು ಬಳಸುವಂಥ ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೇ ಡಿವೈಸಸ್ಗಳಾಗಿರ್ಬೋದು ಅವು ಕೂಡ ಏನಂದರೆ ದುರ್ಬಲವಾಗಿರುತ್ತೆ. ಸೊ ಈಸಿಯಾಗಿ ಏನಾಗುತ್ತೆ ಅಂದರೆ ಅವು ಟಾರ್ಗೆಟ್ ಆಗುತ್ತೆ. ಹಾಗೆ ಫ್ರಾಡ್ಸ್ಟರ್ ನೆಟ್ವರ್ಕ್, ಸೊ ಇಲ್ಲಿ ಹಲವಾರು ರೀತಿಯ ಒಂದು ಮೋಸದ ಜಾಲಗಳು ಕೂಡ ಕಂಡುಬರುತ್ತೆ. ಅದರ ಮೂಲಕ ಇಂಟರ್ನಲ್ ರಿಫಾರ್ಮ್ಸ್ ಮೂಲಕ ಈ ರೀತಿಯ ಒಂದು ಸಮಸ್ಯೆಗಳನ್ನ ಇಲ್ಲಿ ನಾವು ಬಗೆಹರಿಸ್ಬೋದು. ಹಾಗೆ ಲೀಗಲ್ ಫ್ರೇಮ್ವರ್ಕ್, ಸೊ ಈ ಒಂದು ರೀತಿಯ ಆನ್ಲೈನ್ ಫ್ರಾಡ್ಗಳು ಏನಾಗ್ತಾ ಇದೆ ಅದರ ವಿರುದ್ಧ ಹಲವಾರು ರೀತಿಯ ಒಂದು ಕಾನೂನಾತ್ಮಕ ಚೌಕಟ್ಟುಗಳು ಕೂಡ ಇಲ್ಲಿ ಭಾರತದಲ್ಲಿದೆ. ಹಾಗೆ AI ಆ್ಯಂಡ್ ಎಥಿಕ್ಸ್, ಸೊ ಆ್ಯಸ್ AI ಕಂಟಿನ್ಯೂಸ್ ಟು ಇವಾಲ್ವ್, ಸೊ ಇಲ್ಲಿ AI ಬಳಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದ್ದ ಹಾಗೆ ಅದು ಏನಾಗುತ್ತೆ, ದುರ್ಬಳಕೆ ಆಗ್ತಾ ಇದೆ. ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಫ್ರಂಟ್ಲೈನ್ ನ್ಯೂಟ್ರಿಷನ್ ವರ್ಕರ್ಸ್ ಪೋಸ್ಟರ್ ಡಿಸೆಬಿಲಿಟಿ ಇನ್ಕ್ಲೂಷನ್. ಸೊ ಈ ಒಂದು ಟಾಪಿಕ್ನಲ್ಲಿ ಕೀವರ್ಡ್ ಏನಂತಂದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ. ಅಂದರೆ ಈ ಡಿಸೆಂಬರ್ 3 ಅಂತಾರಾಷ್ಟ್ರೀಯ ವಿಕಲಾಂಗರ ದಿನವನ್ನಾಗಿ ಸೆಲೆಬ್ರೇಟನ್ನು ಮಾಡಲಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ನೋಡೋಣ. ಸೊ ಈ ಒಂದು ದಿನವನ್ನು ಯಾರು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದಾರೆ, 1992ರಿಂದ ವಿಶ್ವಸಂಸ್ಥೆಯವರು ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೊ ಭಾರತದಲ್ಲಿ ಈ ವಿಕಲಾಂಗರ ಬಗ್ಗೆ ನೋಡೋದ್ರೆ ಆ್ಯಸ್ ಪರ್ ದ 2011 ಸೆನ್ಸಸ್ 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಸುಮಾರು 26.8 ಮಿಲಿಯನ್ ಏನಿದ್ದಾರೆ, ಸೊ ಇಲ್ಲಿ ವಿಕಲಾಂಗರು ಕಂಡುಬರ್ತಾರೆ. ಸೊ ಇಲ್ಲಿ ಹಾಗಿದ್ರೆ ಈ ಇಂಟರ್ನ್ಯಾಷನಲ್ ಡಿಸಬಿಲಿಟಿ ಅವೇರ್ನೆಸ್ ಡೇ ಏನಿದೆ ಇದರ ಮಹತ್ವ ಏನು, ಯಾಕೆ ಈ ದಿನವನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ ಅಂದರೆ ಜನರಲ್ಲಿ ಅರಿವನ್ನು ಮೂಡಿಸ್ತಾರೆ. ಅಂದರೆ ಎಜುಕೇಟಿಂಗ್ ಪಬ್ಲಿಕ್ ಅಬೌಟ್ ದ ಚಾಲೆಂಜಸ್ ಫೇಸ್ಡ್ ಬೈ ದಿ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಅಂದರೆ ಅಂಗವಿಕಲರು ಏನು ಸವಾಲುಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಆ ಸವಾಲುಗಳ ಕುರಿತು ಏನು ಮಾಡುತ್ತೆ, ಜನರಲ್ಲಿ ಅರಿವನ್ನು ಮೂಡಿಸುತ್ತೆ. ಹಾಗೆ ಪ್ರಮೋಟಿಂಗ್ ಎಕ್ಸೆಸಿಬಿಲಿಟಿ, ಅಂದರೆ ಈ ಅಂಗವಿಕಲರು ಏನಿದ್ದಾರೆ ಅವರಿಗೆ ಭೌತಿಕ ಮತ್ತು ಈ ಒಂದು ಡಿಜಿಟಲ್ ಆಗಿರ್ಬೋದು ಸಾಮಾಜಿಕ ಮೂಲಸೌಕರ್ಯಗಳನ್ನ ಅವರಿಗೆ ಪ್ರವೇಶ ಸಾಧ್ಯವನ್ನಾಗಿ ಮಾಡುತ್ತೆ. ಹಾಗೆ ಎನ್ಕರೇಜಿಂಗ್ ಪಾರ್ಟಿಸಿಪೇಷನ್, ಸೊ ಇವರು ಕೂಡ ಅಂದರೆ ಹಲವಾರು ರೀತಿಯ ಒಂದು ಚಟುವಟಿಕೆಗಳಿವೆ, ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಕೂಡ ಪಾರ್ಟಿಸಿಪೇಟನ್ನು ಮಾಡಲಿಕ್ಕೆ ಅವರಿಗೂ ಕೂಡ ಏನು ಮಾಡುತ್ತೆ, ಪ್ರೋತ್ಸಾಹವನ್ನು ಮಾಡುತ್ತೆ. ಹಾಗೆ ಅವರ ಒಂದು ಶಿಕ್ಷಣವನ್ನು ಕೂಡ ಇಲ್ಲಿ ಪ್ರಮೋಟನ್ನು ಮಾಡಲಾಗತ್ತೆ. ಹಾಗೆ ಎನ್ಹ್ಯಾನ್ಸ್ ಎಕ್ಸೆಸಿಬಿಲಿಟಿ, ಸೊ ಅಂದರೆ ಎನ್ಶ್ಯೂರ್ ಯೂನಿವರ್ಸಲ್ ಆಕ್ಸೆಸ್ ಟು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸೊ ಇವಾಗ ನಾವು ಈ ವಿಕಲಾಂಗರಿಗೆ ಭಾರತದಲ್ಲಿ ಯಾವೆಲ್ಲ ರೀತಿಯ ಒಂದು ಕಾನೂನಾತ್ಮಕ ಹಕ್ಕುಗಳಿವೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಇಲ್ಲಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ 2016 ಕವರ್ಸ್ 21 ಡಿಸಬಿಲಿಟಿ. ಸೊ ಈ ಒಂದು ಕಾಯ್ದೆ ಮೂಲಕ ಏನು ಮಾಡಲಾಗಿದೆ ಅಂದರೆ 21 ರೀತಿಯ ಡಿಸಬಿಲಿಟಿಗಳನ್ನ ಇದರಲ್ಲಿ ಸೇರ್ಪಡೆಯನ್ನು ಮಾಡಲಾಗಿದೆ. ಸೊ ಅದರಲ್ಲಿ ಆಟಿಸಮ್ ಆಗಿರ್ಬೋದು, ಪಾರ್ಕಿನ್ಸನ್ ಡಿಸೀಸ್ ಆಗಿರ್ಬೋದು, ಹಾಗೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಕೂಡ ಇದರಲ್ಲಿ ಬರುತ್ತೆ. ಹಾಗೆ ಇನ್ನು ಇವರ ಒಂದು ರಿಸರ್ವೇಷನ್, ಈ ಒಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕೂಡ ಏನು ಮಾಡಲಾಗಿದೆ ಅಂದರೆ ಇವರಿಗೆ 4% ರಿಸರ್ವೇಷನ್ನ, ಅಂದರೆ ಈ ಸರ್ಕಾರಿ ಕೆಲಸಗಳಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳು ಕೂಡ ಏನಂತಂದರೆ ಇಲ್ಲಿ ವಿಕಲಾಂಗರಿಗೆ 4%ನಷ್ಟು ಮೀಸಲಾತಿ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಸ್ಪೆಷಲ್ ಪ್ರೊವಿಷನ್, ವಿಶೇಷ ನಿಬಂಧನೆಗಳು ಏನಿದೆ ಇದರಲ್ಲಿ, ಫ್ರೀ ಎಜುಕೇಷನ್ ಫಾರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ಸೊ ಇಲ್ಲಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ ಮೋರ್ ದ್ಯಾನ್ 40%ನಷ್ಟು, ಅಂದರೆ ಅವರು ಹ್ಯಾಂಡಿಕ್ಯಾಪ್ ಆಗಿದ್ರೆ ಸೊ ಇಲ್ಲಿ ಅವರಿಗೆ 6ರಿಂದ 18 ವರ್ಷದವರೆಗೆ ಏನಿರುತ್ತೆ ಅಂದರೆ ಉಚಿತ ಶಿಕ್ಷಣವನ್ನು ನೀಡಲಾಗತ್ತೆ. ಹಾಗೆ ಇನ್ನು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಏನಿದೆ ಈ ಒಂದು ವಿಕಲಾಂಗರ ಕುರಿತು ಅಂದರೆ ಆರ್ಟಿಕಲ್ 14 ವಿಧಿ 14 ಏನು ಹೇಳುತ್ತೆ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಅಂದರೆ ಇವರಿಗೂ ಈಕ್ವಲ್ ರೈಟ್ಸ್ ಇರಬೇಕಂತ ಹೇಳುತ್ತೆ. ಹಾಗೆ ವಿಧಿ 21 ಅಡಿಯಲ್ಲಿ ರೈಟ್ ಟು ಲೈವ್ ವಿತ್ ಡಿಗ್ನಿಟಿ, ಅಂದರೆ ಘನತೆಯೊಂದಿಗೆ ಬದುಕುವಂಥ ಹಕ್ಕನ್ನು ಕೂಡ ಇವರು ಹೊಂದಿದ್ದಾರೆ. ಹಾಗೆ ಆರ್ಟಿಕಲ್ 41 ಏನು ಹೇಳುತ್ತೆ, ದ ಸ್ಟೇಟ್ ಟು ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆಂಟ್ ಟು ಪೀಪಲ್ ವಿತ್ ಡಿಸಬಿಲಿಟಿ. ಈ ವಿಕಲಾಂಗರಿಗೆ ಸಾರ್ವಜನಿಕ ಏನು ಮಾಡಬೇಕಂದ್ರೆ ಇಲ್ಲಿ ಪಬ್ಲಿಕ್ ಅಸಿಸ್ಟೆಂಟ್, ಸೊ ಅವರಿಗೂ ನೆರವನ್ನು ನೀಡಬೇಕಂತ ಹೇಳುತ್ತೆ ರಾಜ್ಯ ಸರ್ಕಾರಗಳು. ಸೊ ಇಲ್ಲಿ ಲೀಗಲ್ ಪ್ರೊಟೆಕ್ಷನ್, ಕಾನೂನಾತ್ಮಕವಾಗಿ ಇವರಿಗೆ ಯಾವ ರೀತಿಯಲ್ಲಿ ರಕ್ಷಣೆ ಇದೆ ಅಂತಂದ್ರೆ, ಸೊ ದ ಮೆಂಟಲ್ ಹೆಲ್ತ್ ಆ್ಯಕ್ಟ್ 2017. ಸೊ ಈ ಒಂದು ಕಾಯ್ದೆಯ ಪ್ರಕಾರ ದ ಸೇಫ್ ಗಾರ್ಡ್ ದಿ ರೈಟ್ಸ್ ಆಫ್ ಇಂಡಿವಿಜುವಲ್ ವಿತ್ ಮೆಂಟಲ್ ಇಲ್ನೆಸ್. ಸೊ ಇಲ್ಲಿ ಮಾನಸಿಕವಾಗಿ ಅಥವಾ ಮಾನಸಿಕ ಒಂದು ರೋಗದಿಂದ ಬಳಲುವಂಥ ಒಂದು ವ್ಯಕ್ತಿಗಳ ಒಂದು ಹಕ್ಕುಗಳನ್ನ ರಕ್ಷಣೆಯನ್ನು ಮಾಡಬೇಕಂತ ಇದು ಹೇಳುತ್ತಾ. ಹಾಗೆ ದ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್ 1992 ಈ ಒಂದು ಕಾಯ್ದೆ ಅಡಿಯಲ್ಲಿ ರೆಗ್ಯುಲೇಟ್ಸ್ ದಿ ಟ್ರೈನಿಂಗ್ ಆ್ಯಂಡ್ ಪಾಲಿಸೀಸ್ ಫಾರ್ ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸ್. ಸೊ ಅಂದರೆ ಇವರಿಗೆ
ಪುನರ್ವಸತಿಯನ್ನು ಕಲ್ಪಿಸಲಿಕ್ಕೆ ಏನು ಮಾಡಲಾಗುತ್ತೆ ಅಂದರೆ ತರಬೇತಿ ಮತ್ತು ನೀತಿಗಳನ್ನ ಇಲ್ಲಿ ಏನು ಮಾಡಲಾಗುತ್ತೆ ಕೈಗೊಳ್ಳಲಾಗುತ್ತೆ. ಸರ್ಕಾರ ಇವರ ಕುರಿತಾಗಿ ಅಂದರೆ ಈ ಡಿಸೇಬಲ್ಡ್ ಪರ್ಸನ್ಗೆ ಹಲವಾರು ಒಂದು ಸ್ಕೀಮ್ಗಳನ್ನು ಕೂಡ ಅಲ್ಲಿ ಜಾರಿಗೆ ತಂದಿದೆ. ಅದರಲ್ಲಿ ಪ್ರಮುಖವಾಗಿ ದೀನದಯಾಳ ಡಿಸೇಬಲ್ಡ್ ರಿಹ್ಯಾಬಿಲಿಟೇಷನ್ ಸ್ಕೀಮ್ ಅಂತ ಹೇಳಿ. ಸೊ ಇದೇನು ಮಾಡುತ್ತೆ, ಹಲವಾರು NGOಗಳಿಗೆ ಏನು ಮಾಡುತ್ತೆ ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನೀಡುತ್ತೆ. ಸೊ ಇವ್ರೇನು ಮಾಡ್ಬೋದು, NGO ಈ ಒಂದು ಡಿಸೇಬಲ್ಡ್ ಪರ್ಸನ್ಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತಾರೆ. ಹಾಗೆ ಎಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನ್ ಅಂತ ಅಥವಾ ಸುಗಮ್ಯ ಭಾರತ ಅಭಿಯಾನ ಅಂತ ಹೇಳಿ ಇದೇನು ಮಾಡುತ್ತೆ, ಪ್ರಮೋಟ್ಸ್ ಬ್ಯಾರಿಯರ್ ಪಿ ಎಕ್ಸೆಸ್ ಟು ಬಿಲ್ಡಿಂಗ್ಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ IT ಫಾರ್ ಡಿಸೇಬಲ್ಡ್ ಇಂಡಿವಿಜುವಲ್. ಸೊ ಯಾರಿವಾಗ ಡಿಸೇಬಲ್ಡ್ ಪರ್ಸನ್ ಇರ್ತಾರೆ ಅವರಿಗೆ ಏನಂತಂದರೆ ಸಾರಿಗೆ ಆಗಿರ್ಬೋದು ಆ್ಯಂಡ್ IT ಈ ಒಂದು ಸೆಕ್ಟರ್ಗಳಲ್ಲಿ ಏನಂತಂದರೆ ಉಚಿತ ಪ್ರವೇಶ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ನ್ಯಾಷನಲ್ ಫೆಲ್ಲೋ ಫಾರ್ PW ಕೂಡ ಇದೆ, ಅಂದರೆ ಇವರಿಗೆ ಸ್ಕಾಲರ್ಶಿಪ್ಪನ್ನು ನೀಡಲಾಗತ್ತೆ ಉನ್ನತ ಒಂದು ಶಿಕ್ಷಣಗಳಲ್ಲಿ. ಹಾಗೆ ADIP ಸ್ಕೀಮ್ ಬರುತ್ತೆ. ADIP ಅಂತಂದರೆ ಅಸಿಸ್ಟೆಂಟ್ ಟು ಡಿಸೇಬಲ್ಡ್ ಪರ್ಸನ್ ಅಂತ. ಸೊ ಇದರ ಅಡಿಯಲ್ಲಿ ಪ್ರೊವೈಡ್ಸ್ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಫಾರ್ ಇಂಪ್ರೂವ್ಡ್ ಮೊಬಿಲಿಟಿ ಆ್ಯಂಡ್ ಇಂಡಿಪೆಂಡೆನ್ಸ್. ಸೊ ಅವರು ಸ್ವತಂತ್ರವಾಗಲಿಕ್ಕೆ ಅಥವಾ ಬೇರೆ ಕಡೆ ಚಲಿಸಲಿಕ್ಕೆ ಏನು ಮಾಡಲಾಗತ್ತೆ, ಅವರಿಗೆ ಈ ಒಂದು ಸೈಕಲ್ಗಳಾಗಿರ್ಬೋದು ಈ ರೀತಿ ಒಂದು ಡಿವೈಸ್ಗಳನ್ನ ಏನು ಮಾಡ್ತಾರೆ ಅವರಿಗೆ ನೀಡಲಾಗತ್ತೆ. ಹಾಗೆ ಸ್ಕಿಲ್ ಟ್ರೈನಿಂಗ್ ಫಾರ್ PW. ಸೊ ಇವರಿಗೆ ಉಚಿತವಾಗಿ ಏನು ಮಾಡಲಾಗತ್ತೆ ಅಂದರೆ ಕೌಶಲ್ಯದ ತರಬೇತಿಯನ್ನು ನೀಡಲಾಗತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.